ರಾಜ್ಯ ಬರವನೇ ಒತ್ತು ತಿರುಗುತ್ತಿರುವ ಈ ಪ್ರತಾಪ ಸಿಂಹನ ಎದುರಿಗೆ ನಿಂತು ನಮ್ಮ ಕಪಿ ಮುಚ್ಚಲಿ ಸಿಕ್ಕ ಒದ್ದಾಡುತ್ತಿರುವ ರೈತರನ್ನ ಬಿಡಿಸಿಕೊಂಡು ಹೋದ ಆ ಬಡ್ಡಿ ಮಗನೇ ರಾಯ ಲೇ ರಾಯ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಮೋಸ ಮಾಡಿ ಬದುಕುತ್ತಿರುವ ಈ ಕಲಿಯುಗದಲ್ಲಿ ನಿನಗೆ ಸಂಬಂಧ ಇಲ್ಲ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಬಂದ್ರಲ್ಲ ಆ ನಿನ್ನ ಹೋರಾಟ ತಡ ಸೇರದ ಹಡಗಿನಂತೆ ನಡು ಮಧ್ಯದಲ್ಲಿ ಮುಳುಗಿಸಲಿದ್ದರೆ ನನ್ನ ಹೆಸರು ಪ್ರಳಯಾಂತಕ ಪ್ರತಾಪ ಸಿಂಹನೇ ಅಲ್ಲ. ರೇವತಿ ಯಾರು? ನಾನು ರೇವತಿ 3-4 ವರ್ಷಗಳ ಹಿಂದೆ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದ ಬೆಸ್ಟ್ ಫ್ರೆಂಡ್ ಪ್ರತಾಪ ಸಿಂಹ. ಓಹೋ, ಪ್ರತಾಪ್. ಓಹೋ, ನೀನೆ ಪ್ರತಾಪ್ ಸಿಂಹ ನಂದು ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಏನು ಅಂತ? ಕಾರಣ ಸರ್ಕಾರಿ ನೌಕರಿ ಮಾಡುವ ಶಕ್ತಿ ನಿನ್ನಲ್ಲಿದ್ದರೆ ಕೂಡ ಹಿಂದೆ ಬಿಸಿಲಲ್ಲಿ ಬುತ್ತಿಯನ್ನು ಒತ್ತಿಕೊಂಡು ಹೊಂಟ್ರಿವಲ್ಲ, ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನೋಡು ಪ್ರತಾಪ್, ನನ್ನ ಬದುಕಿನ ಬಗ್ಗೆ ವಿಚಾರ ಮಾಡುವ ಹಕ್ಕು ನಿನಗಿಲ್ಲ. ನಾನು ಎಷ್ಟೇ ಆಗಲಿ ರೈತರ ಹೆಂಡತಿ. ನಾನು ರೈತನ ಹೆಂಡತಿ. ರೇವತಿ, ಆ ರೈತನ ಮದುವೆ ಮಾಡಿಕೊಂಡು ಏನು ಸುಖ ಅನುಭವಿಸ್ತಿದೀಯಾ? ಪಂಚರದ ಗಿಳಿಯಂತೆ ಮುದ್ದಾಯ ಕಾಣ್ತಾರೆ. ನಿನ್ನ ಮುಖದ ಲಕ್ಷಣ ಎಲ್ಲ ಮಾಡಿದ ಹೂವಿನಂತ ಹಾಕಿದೆ. ಅದೇ ದಿನ ಲವ್ ಲೆಟರ್ ಕೊಟ್ಟಾಗ ನನ್ನ ಮದುವೆ ಮಾಡಿಕೊಳ್ಳತಕ್ಕೆ ಒಪ್ಪಿದರೆ ಈ ಪ್ರತಾಪ ಸಿಂಹನ ಅರಮನೆಯಲ್ಲಿ ರಾಣಿಯಾಗಿರುತ್ತಲ್ಲವೇ? ನಾಯೇ, ಏಯ್, ನಿನ್ನ ಕೆಟ್ಟ ಬುದ್ಧಿಯನ್ನು ಸ್ವಲ್ಪ ಸರಿ ಮಾಡಿಕೋ. ಏಕೆಂದ್ರೆ ಅಂದು ನೀ ನನಗೆ ಲವ್ ಲೆಟರ್ ಕೊಟ್ಟಾಗ ನಿನ್ನ ಕೆನ್ನಿಗೆ ಹೇಟು ಕೊಟ್ಟಿದ್ದನ್ನು ಮಾತ್ರ ಮರೆಯಬೇಡ. ಗೊತ್ತು ರೇವತಿ, ಗೊತ್ತು. ನೀ ನನ್ನ ಕೆನ್ನೆಗೆ ಬಾರಿಸಿದ್ದು ಗೊತ್ತು. 100 ಹುಡುಗಿರ ಎದುರಿಗೆ ನನಗೆ ಅವಮಾನ ಮಾಡಿದ್ದು ಗೊತ್ತು. ಅದನ್ನೆಲ್ಲ ಸೆಡೆ ತೀರಿಸಿಕೊಳ್ಬೇಕಂದ್ರೆ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಆದರೆ ನೀನು ಒಬ್ಬಂಟಾಗಿ ಸಿಕ್ಕಿರಲಿಲ್ಲ. ಬಟ್ ಇವಾಗ ಸಿಕ್ಕಿದೀಯಾ. ನನ್ನೆಲ್ಲ ಆಸೆ ಇಟ್ಕೊಂಡ ಮೇಲೆ ನಿನ್ನ ಕೈ ಬಿಡುವುದು. ಏ ಪ್ರತಾಪ್, ಆ ಸೇಡು ತೀರಿಸಿಕೊಳ್ಳೋದು ಈ ಜನ್ಮದಲ್ಲಿ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದುಕೊಳ್ಳು. ಹೆಣ್ಣನ್ನೇ ಕೆಣಕಿದ್ದು ಈ ಸಮಾಜದಲ್ಲಿ ಎಂತೆಂಥವರು ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಹೆಣ್ಣನ್ನು ಕೆಣಕಿ. ಅಂಥದ್ದರಲ್ಲಿ ನೀನೇನಾದ್ರೂ ಈ ರೇವತಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಈಗಲೇ ನನ್ನ ಮೈದನ ರಾಯ ಬಂದು ನೀನು ಕಚ್ಚಿ ಕಚ್ಚಿ ತಿನ್ನುತ್ತಾನೆ. ನನ್ನ ರಾಯ ರೇವತಿ, ಆ ನಿನ್ನ ಮೈದನಿಂದ ಈ ಪ್ರತಾಪ ಸಿಂಹನನ್ನು ಏನು ಮಾಡಲು ಸಾಧ್ಯವಿಲ್ಲ. ಒಳ್ಳೆ ಮಾತಿನಿಂದ ಒಪ್ಪಿದರೆ ಮರಿಯಲ್ಲೇ ಕರೆದುಕೊಂಡೆ ಹೋಗಿ ಗಪ್ ಚುಪ್ಪಾಗಿ ನನ್ನ ಆಸೆ ನಿರ್ಸ್ಕೊಂಡ ಮೇಲೆ ನನ್ನ ಕೈ ಬಿಡುವುದು. ಅದನ್ನೆಲ್ಲ ಬಿಟ್ಟು ಆಕೆಗೆಂದು ಹಾರಾಡಿದರೆ ಇದೇ ಬೀದಿಲಿನ ಬಟ್ಟೆಯನ್ನು ಹೊಚ್ಚಿ ಸಾವಿರಾರು ಜನರ ಮಧ್ಯೆ ಕೆಡವೆ ನಿನ್ನ ದೇಹದ ಸುಖವನ್ನೇ ಸಹಬೇಕಾಗುತ್ತದೆ. ಬಾರಲೇ ಬಾ. ಪ್ರತಾಪ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ದೂರ ಸರಿದು ನಿಂತು ಮಾತನಾಡು. ಒಂದು ವೇಳೆ ನೀನೇನಾದ್ರೂ ಈ ಹೆಣ್ಣನ್ನು ಕೆಣಕಿದ್ದೆ ಆದ್ರೆ
ಹಿಂದೆ ದ್ವಾಪರ ಯುಗದಲ್ಲಿ ಆ ರಾವಣನ ಸ್ಥಿತಿ ಏನಾಯ್ತು ಅನ್ನೋದು ನಿನಗೆ ಗೊತ್ತಿಲ್ವೇನೋ ಕತ್ತೆ. ಅದರಂತೆ ನೀನೇನಾದ್ರೂ ಈ ರೇವತಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಈ ನಿನ್ನ ಪರಿಣಾಮ ಬೇರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಬಾರೋ ಗಂಡಾಗಿ ಬಾರೋ, ನನ್ನನ್ನು ಮುಟ್ಟ ಬಾ. ಹಾಗಾದರೆ ಗಂಡಸಾಗಿ, ಏ ರೇವತಿ, ಗಂಡಸ್ತನದ ಗಂಡ ಬೀಜವನ್ನೇ ಬಿದ್ದೆ ನೂರಾರು ಹುಡುಗರಿಗೆ ಪಿಂಡವನ್ನೇ ಬೆಳೆಸಿ ಗಂಡಸ್ತನದ ಗಂಡುಗಳಿಗೆ ಮೆರೆತ್ರ ಪ್ರಳಯಾಂತಕ ಪ್ರತಾಪ ಶಿವನಿಗೆ ಗಂಡ ಸಖಿ ಮುಟ್ಟೋಡಿ ಎಂದೆಲ್ಲ ಈ ನಿನ್ನ ಆಟಕ್ಕೆ ನನ್ನ ಕೆಟ್ಟ ಚಟವನ್ನೇ ಉಪಯೋಗಿಸಿ ನಿನ್ನ ಶೀಲದ ಗದ್ದಿಗೆನೇ ಗುದ್ದೆ ಸದ್ದಾಗದ ನಿನ್ನ ಹೊಟ್ಟೆ ನನ್ನ ಗಂಡಸ್ತನದ ಪೆಂಡವನ್ನೇ ಬೆಳೆಸಲಿಲ್ಲಿದ್ದರೆ ನನ್ನ ಹೆಸರು ಪ್ರಳಯಾಂತಕ ಪ್ರತಾಪ ಶಿವನೇ ಅಲ್ಲ. ಅಲ್ಲೇ ಬಾ. ಲೇ ಪ್ರತಾಪ್, ಕೈ ಬಿಡವಳನ್ನ, ಇಲ್ಲ ನಿನ್ನ ಪ್ರಾಣ ಪರದೇಶಿಯಾಗಿ ಪರಮಾತ್ಮನ ಪಾದಕ್ಕೆ ಸೇರುತ್ತದೆ. ಪ್ರಾಣ ಲೇ ಹುಚ್ಚ, ಈ ಪ್ರತಾಪ ಶಿವನ ಪ್ರಯಾಣದಲ್ಲಿ ಪ್ರಯಾಂತಗಣತೆ ಬಂದು ನನ್ನ ಕಾರ್ಯವನ್ನು ಅಡ್ಡಗೊಳಿಸಿದೆಲ್ಲ ಕತ್ತೆ. ಯಾರು ನೀನು? ಲೇ ಪ್ರತಾಪ್, ಗರಿತೆಯರನ್ನು ಗಂಧರಿಸಿ ಗರ್ವದಿಂದ ದರ್ಪದ ಮಾತನಾಡೆ ಕಜ್ಜಾರುಕರ ಕೆಲಸ ಮಾಡುತ್ತಿರುವ ನಿಮ್ಮಂತ ಹುಚ್ಚ ನನ್ನ ಮಕ್ಕಳಿಗೆ ಮಚ್ಚರಿವಾಗಿ ಹೊಡೆದು ಬುದ್ಧಿ ಕಲಿಸಲು ಬಂದಿರುವ ರುದ್ರ ತಾಂಡವ ರುದ್ರ ರುದ್ರ ತಾಂಡವ ರುದ್ರ. ಏ ರುದ್ರ, ಒಂದು ಸಾರಿ ವರ್ಷದ ಬಟ್ಟೆಯನ್ನು ವರಸಾಂಡಿ ಗಂಟೆಲ್ಲಿ ಹಾಕಿಕೊಂಡು ತಿರುಗುತ್ತಿರುವ ಬಡವ ನೀನು ಇಂದು ಶ್ರೀಮಂತ ಪ್ರತಾಪ ಶಿವನಿಗೆ ಎದುರಾಗಿ ಶೀಲವನ್ನು ಕಾಪಾಡ್ತೀಯಾ? ಲೇ ಪ್ರತಾಪ್, ನಾನು ಬಡವನೇ ಆಗಿರಬಹುದು, ಬಟ್ ಆಸ್ತಿ ಅಂತಸ್ತು ಐಶ್ವರ್ಯ ಇದೆ ಎಂದು ಕಂಡ ಹೆಣ್ಣನ್ನು ಕೆಣಕುತ್ತಾ ಹೋಗುವ ನಿಮ್ಮಂತ ಮೂರ್ಖನಲ್ಲ ಈ ರುದ್ರ. ಒಳ್ಳೆ ಮಾತಿನಿಂದ ಅವಳನ್ನು ಬಿಟ್ಟರೆ ಸರಿ, ಇಲ್ಲ ನಿನ್ನ ಶ್ರೀಮಂತಿಕೆ ಸಾಮ್ರಾಜ್ಯವನ್ನು ಸುಟ್ಟು ಹಾಕಿ ಕಾಮಜ್ವರದಿಂದ ಬರುತ್ತಿರುವ ನಿನ್ನ ಕೊರಗೆ ಚಪ್ಪಲಿ ಹಾರದಿಂದ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ. ಏ ರುದ್ರ, ಒಂದು ಹೊತ್ತಿಗೂ ಕುಳಿಗೆ ಗತಿಯಿಲ್ಲದಾಗ ನಾವು ತಂದ ಹಾಕಿದ ಹಣವನ್ನು ತಿಂದು ದೊಡ್ಡವನದ ಬಡ್ಡಿ ಮಗ ನೀನು ಇಂದು ಶ್ರೀಮಂತ ಪ್ರತಾಪ ಶಿವನಿಗೆ ಎದುರಾಗಿ ನನಗೆ ಚಪ್ಪಲಿ ಹಾಕಿ ಮೆರವಣಿಗೆ ಮಾಡ್ತೀನಿ ಅಂತ ಮಗಳು ಯಾ ಬಡವ, ನಿನ್ನನ್ನು ಸುಟ್ಟ ಹಾಕತ್ತೀನಿ. ಲೇ ಪ್ರತಾಪ್, ನಿನ್ನ ಪಿಸ್ತಲಿನ ಗುಂಡು ಆರಿಸ್ತಿ ಎಂದು ಭಯ ಪಡುವ ಬೆಪ್ಪನಲ್ಲ ಈ ರುದ್ರ. ತಾಯಿ ನಾಡಿಗಾಗಿ ಕನ್ನಡ ನಾರಿಯರಿಗಾಗಿ ನನ್ನಿಂದ ಒಳ್ಳೆಯದಾಗುವುದಾದ್ರೆ ನನ್ನ ಪ್ರಾಣ ಕೊಡಲು ಸಿದ್ಧ. ಒಮ್ಮೆ ತಾಕತ್ತಿದ್ರೆ ಆರಿಸಲೇ ಆ ನಿನ್ನ ಗುಂಡನ್ನು. ತಾಕತ್ತು. ಏ ರುದ್ರ, ಸೌಂದರ್ಯದ ಸುಂದರ ಸೆಲೆಯಾಗಿ ನಿಂತ ಈ ದುಂಡು ಮುಖದ ಚೆಲುವೆ ನಡನೆ ಚಲ್ಲಾಟವಾಡಿ ನನ್ನ ಕಾಮದ ಮತ್ತನ್ನು ಈಡೇರಿಸಿಕೊಳ್ಳಬೇಕೆಂದರೆ ಸಮಯಕ್ಕೆ ಸರಿಯಾಗಿ ಬಂದು ಈ ರೇವತಿಯ ಶಿಲವನ್ನು ಕಾಪಾಡಿದೆಯಲ್ಲ, ನಿನ್ನನ್ನು ಸಮಯ ಸಿಕ್ಕಾಗ ಸುಟ್ಟ ಹಾಕಿ ಈ ರೇವತಿಯ ಶಿಲವನ್ನು ಸುಟ್ಟ ಹಾಕಲಿಲ್ಲಿದ್ದರೆ ನನ್ನ ಹೆಸರು ಪ್ರತಾಪ ಶಿವನೇ ಅಲ್ಲ, ಬರುತ್ತಾನೆ. ಹೇ ಹೋಗಲೇ ಹೋಗು. ಈ ವಿಷಯ ರಾಯನಿಗೇನಾದರೂ ಗೊತ್ತಾದರೆ ನಿಮ್ಮ ಅರಮನೆಯಲ್ಲಿ ರಣರಂಗವನ್ನೇ ಕಟ್ಟಿ ನಿಮ್ಮ ರಕ್ತವನ್ನು ಹರಿಸಲಾರದೆ ಬಿಡಲಾರ. ರುದ್ರ,
ಸಮಯಕ್ಕೆ ಸರಿಯಾಗಿ ಬಂದು ಈ ನಿನ್ನ ಅಕ್ಕನ ಮಾನ ಪ್ರಾಣ ಕಾಪಾಡಿದ ನನ್ನ ಜನ್ಮ ಇಂದು ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು ಇಂದು. ಇದರಲ್ಲಿ ಋಣದ ಮಾತೇನಿದೆ ಅಕ್ಕ? ಅನಾಥನಾದ ನನಗೆ ಸ್ವಂತ ತಮ್ಮನಂತೆ ಅಕ್ಕರೆಯನ್ನು ತೋರಿ ಕೈ ತುತ್ತನ್ನು ತಿನಿಸಿ ಬೆಳೆಸಿದಿರ. ಆ ನಿಮ್ಮ ಕೈ ತುತ್ತು ಋಣ ನನ್ನೊಂದು ಇಲ್ಲಿಗೆ ಕರೆ ತಂದಿತು. ತಮ್ಮ, ಅಣ್ಣ ತಮ್ಮಂದಿರನ್ನ ಕಾಣದ ಈ ನಿನ್ನ ಅಕ್ಕ ನೀನೇ ನನಗೆ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿದ್ದೀಯಾ. ಆದ್ರೆ ಈ ನಿನ್ನ ಅಕ್ಕನನ್ನು ಕಾಪಾಡಿದೆಯಲ್ಲ, ನಿನ್ನ ಋಣ ನಾನು ಎಂದೂ ಮರೆಯುವುದಿಲ್ಲ ತಮ್ಮ. ಈ ನಿನ್ನ ಋಣ ನಾನು ಎಂದೂ ಮರೆಯುವುದಿಲ್ಲ. ಬಾರಪ್ಪ, ಹೊಲಕ್ಕೆ ಹೋಗಿ ನಿನ್ನ ಮಾವನಿಗೆ ಬುತ್ತಿ ಕೊಟ್ಟು ಹೊರಡೋಣ. ನಡಿಯಕ್ಕ, ಹೋಗೋಣ. ನನ್ನ ಬಂಗಾರ ನನ್ನ ಬಂಗಾರ ಕಣ್ಣೊರೆದು ಹಾಡುವೆನು ನನ್ನ ಬಂಗಾರ ನನ್ನ ಬಂಗಾರ ಮುರುಗಳ್ಳಿ
ಎಲ್ರು ಮನೆ ಸೇರ್ಕೊಳ್ರಲ್ಲಿ. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಕುಲಕರ್ಣಿ ತಲೆಗಡೆ ಕುಳಿತುಕೊಂಡು ಏನ್ ಮಾಡ್ತಾ ಇದೀಯಾ? ಜನರು ಓದಿದ್ರೇನ್ರಿ ಅಪ್ಪ? ಲೇ ಮಗನೇ, ಈ ವೆಂಕಟಗೌಡನ ಸರ್ವಾಧಿಕಾರಿ ನನ್ನ ಕೈಯಲ್ಲಿ ವಹಿಸಿಕೊಟ್ಟರೆ ಒಳಗಡೆ ಒಂದು ಗುಳ್ಳೆನರಿ ಒಕ್ಕರು ಅದನ್ನು ಹೊಡೆದೋಡಿಸ್ಬೋದು ಬಿಟ್ಟು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಲ್ಲಿ ಆರಾಮ್ ಕೋರ್ ಅಲಿಪ. ಏನ್ರಿ ನರಿ ಹೋಗ್ತೈತ್ರ? ನಾನೊಂದ್ ಸ್ವಲ್ಪ ಅಲ್ಲಿ ಕುಂತ ನಾನು ನೆಂತ ಕನಸ್ನ್ಯಾಗ ಬಂದು ಮುತ್ತು ಕೊಟ್ಟಾಗೈತ್ರಿ. ಅವಾಗ ಅದು ನರಿ ಒಳಗೆ ಹೋಗಿರ್ಬೋದ್ರಿ. ಅವರು ಬಿಸಿ 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 ಅಡಿಗೆ ಮಾಡಿಟ್ಟಿರ್ಬೋದು, ತಿನ್ನಕ್ ಹೋಗಿರ್ಬೋದು ತಡ್ರಿ ಅದು. ಲೇ ಕುಲಕರ್ಣಿ, ಅನ್ನದ ಹಸಿನಿಂದ ಬಂದ ನರಿ ಅಲ್ಲ ಈ ವೆಂಕಟಗೌಡ ಗಳಿಸಿ ಇಟ್ಟ ಆಸ್ತಿ ಹೆಸರನು ಕೊಳ್ಳೆ ಹೊಡಿಬೇಕೆಂದ ಒಕ್ಕ ನರಿ ಅದು. ಅಂದ್ರ ನರಿನ ರೊಕ್ಕ ಕಳ್ ಮಾಡ್ತವೇನ್ರಪ್ಪ? ಲೇ ದಡ್ಡನ ನಮ್ಗಡೆ, ನರಿ ಅಂದರೆ ಕಾಡಿನಲ್ಲಿ ವಾಸ ಮಾಡುವ ನರಿ ಅಲ್ಲ. ಊರ ಒಳಗೆ ಎದ್ದುಕೊಂಡು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯೊಳಗೆ ಕಳ್ಳತನ ಮಾಡಿ ಈ ಜಿಲ್ಲೆಗೆ ಕರ್ರಪತಿಯಾಗಿ ಮೆರೆಬೇಕೆಂದ ಕಳ್ಳ ಹೊಕ್ಕಿದನೆ ಈ ವೆಂಕಟಗೌಡನ ಮನೆಗೆ. ಕಳ್ಳಕ್ಕನ ಊರಿಗೆ ಮಿಕ್ಕಿದ ಕಾಳ್ರ ನೀರುವಾಗ ನಿಮ್ಕಿನ ಮಿಕ್ಕಿದ ಮಗ ಇರ್ಬೇಕು ನೋಡ್ರಿ ಅವ. ಲೇ ಕುಲಕರ್ಣಿ, ನೋಡ್ರಿ ಅಪ್ಪ, ಯಾರ್ಯಾರ ಕಳ್ಳನಕ್ ಹೋಗಿ ನಿಮಗಂದ್ಬಿಟ್ಟ ತಪ್ಪತ್ರಿಯಪ್ಪ. ಲೇ ಯೋಗಿ, ಬಹುಶಃ ಕಳ್ಳನಿಗೆ ಇದು ವೆಂಕಟಗೌಡನ ಮನೆಯನ್ನು ಗೊತ್ತಿಲ್ಲವನಿಸುತ್ತೆ. ಒಳಗಡೆ ಹೋಗಿ ಅವನು ಎಳೆದುಕೊಂಡು ಬಾ. ಇದೇ ಬಂದಕ್ಕೆ ನಾನು ಸುಟ್ಟ ಹಾಕಿ ಮುಚ್ಚಿ ಬಿಡ್ತೇನೆ ಈ ಅರಮನೆಯಲ್ಲಿ. ಆಯ್ತ್ರಿ ಅಪ್ಪ, ನೀವ್ ಬಂದೂಕು ರೆಡಿ ಆಗಿಟ್ಕರಿ. ಆ ಮಗನ ಒಳಗೆ ಹೋಗಿ ಒದ್ದು ಹೇಳ್ಕೊಂಬರ್ತೀನಿ. ಅವ್ ಬಂದ ಕಳ್ನ ಡಬ್ ಅನಿಸ್ಬಿಡ್ರಿ, ಡಬ್ಬನ ಬಿದ್ದೋಗ್ಬಿಡ್ತಾನ ನನ್ನ ಮಗ. ಎಲ್ಲೇ ಬಾ ಮಗನ ಒಳಗ ಹೊರಗ. ಏ ಕಳ, ಇದು ವೆಂಕಟಗೌಡ ಬಂದಕ್ಕೆ ಆಗೋದು ಗ್ಯಾರಂಟಿ ಮಗನ. ಅದಕ್ಕೆ ಬತ್ತವ್ರು ಇವ್ರ 2 ವರ್ಷ ಆದ್ಮೇಲೆ ಅಣ್ಣ ಬರ್ತಾವನೆ. ಎಲ್ರು ಮನೆ ಸೇರ್ಕೊಳ್ರಲ್ಲಿ. ಅಣ್ಣ ಲವ್ ಮೂಡಲಿರುವಾಗ ಹಬ್ಬ ಮಾಡಕ್ ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ? ಕರಾಬು ಬಾಸು ಜನರ ಸ್ವಲ್ಪ ಬಂದಕ್ ತಳಗಿಳಿಸ್ರಿ ಅಪ್ಪ. ನೀವಾಕ ಗುಂಡು ನನಗ್ ಬೀಳತ್ತ. ಮೊದ್ಲ ಇವ್ರಿಂದ ಕಾಪಾಡ್ರಿ ಅಪ್ಪ. ಕತ್ತೆ ಯಾರಲ್ಲ ನೀನು? ಈ ವೆಂಕಟಗೌಡನ ಮನೆಯೊಳಗೆ ಹೊಕ್ಕು ನನ್ನ ಗುಮಸ್ತನ ಎತ್ತಕೊಂಡು ಬಂದಿರುವಲ್ಲ. ಎಷ್ಟೊಂದು ಧೈರ್ಯ ನಿನಗೆ? ನಿನ್ನ ಗುಮಸ್ತನಷ್ಟೇ ಯಾಕೆ ಗೌಡ? ನಾನು ಒಳವಕ್ಕ ಸಮಯದಲ್ಲಿ ನೀನು ಬಂದಿದ್ದರು ಸಹಿತ ನಿನ್ನನ್ನು ಹೆಗಲ ಮೇಲೆ ಹಾಕಿಕೊಂಡು ಬಂದು ನಿನ್ನ ನೆಲಕ್ಕೆ ಅಪ್ಪಳಿಸಿ ರಕ್ತವನ್ನು ಕಕ್ಕಿಸಿ ಬಿಡುತ್ತಿದ್ದೆ. ರಕ್ತ ಕಕ್ಕಳಿಸಿ ಲೇಪಿಕಾರಿ, 100 ಹುಲಿಯಂತೆ 100 ಜನ ರಕ್ತವನ್ನೇ ಕೊಡೆದು ಮನಗಂಡಗೆ ಕೊಬ್ಬಿನಿಂದ ಮಾಡ್ತಿರುವ ವೆಂಕಟಗೌಡ ರಕ್ತವನ್ನು ಕುಡಿತೀನಂದು ಮಾತಾಡಿದ್ರೆ ಕತ್ತೆ ಯಾರೇನಿಲ್ಲ. ಚಕ್ರವರ್ತಿ
ಚಕ್ರವರ್ತಿ ಅಂದರೆ ಭಾರತದ ಬಾವುಟದ ತಿರುವುದ ಮಧ್ಯರುವ ಅಶೋಕ ಚಕ್ರವರ್ತಿ ನಾನಿನ್ನು ನೋ, ಅವನು ಅರಸನಾಗಿ ಮೆರೆದವನು, ದುಷ್ಟರ ರಾಜರಿಗೆ ಮಣ್ಣು ಮುಕ್ಕಿಸಿದವನು. ಬಟ್ ನಾನಾಗಲ್ಲ. ಬಡವರ ಏಳಿಗೆಗಾಗಿ, ರೈತರ ರಕ್ಷಣೆಗಾಗಿ ನಿಮ್ಮಂತ ದುಷ್ಟರ ಕೆಲಸ ಮಾಡುವ ಹಣವಂತರ ವಿರುದ್ಧ ಬಡ ತಟ್ಟಿ ಈ ಭೂಮಿಗೆ ಅವತರಿಸಿ ಬಂದ ಕಲಿಯುಗದ ಚಕ್ರವರ್ತಿ. ಕಲಿಯುಗದ ಚಕ್ರವರ್ತಿ ಲೇ ಚಕ್ರವರ್ತಿ, ನೀನು ಕಲಿಯುಗದ ಚಕ್ರವರ್ತಿ ಆದರೇನು, ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದರೇನು, ಇಂದು ವೆಂಕಟಗೌಡನ ಮನೆಗೆ ಏನು ಕಳ್ಳತನ ಮಾಡಲು ಬಂದಿರುವ? ಕಳ್ತನನ 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 ಕಳ್ಳತನ ಮಾಡಲು ಬಂದಿಲ್ಲ ಗೌಡ. ರೈತರು ಸಾಕಿದ ದನಕರುಗಳು ಮೇವು ಇಲ್ಲದೆ ಸಾಯುತ್ತಿರುವಾಗ ಗೋಶಾಲೆ ಕಟ್ಟೋಸ್ತಕ್ಕೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿ ರೈತರಿಂದ 10 ಲಕ್ಷ ಹಣವನ್ನು ಹೊಡೆದು ಈಗ ಗೋಶಾಲೆ ಕಟ್ಟೋಸ್ತಕ್ಕೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಿಲ್ಲ ಅಂತ ಹೇಳ್ತಿದ್ದಿ ಅಂತಲ್ಲ. ಹೌದು, ನನ್ನ ಆಸ್ತಿಯನ್ನು ನಾನು ಏಕೆ ಬಿಟ್ಟು ಕೊಡಬೇಕು? ನಿನ್ನ ಆಸ್ತಿಯನ್ನು ನೀನು ಬಿಟ್ಟು ಕೊಡದಿದ್ರ ರೈತರಿಂದಾಗಿ ಏತಕ್ಕಾಗಿ ಹಣ ವಸೂಲಿ ಮಾಡಿ ಲೇ ಚಕ್ರವರ್ತಿ, ಅದು ನನ್ನೆಷ್ಟ, ಅದನ್ನ ಕೇಳಕ್ಕೆ ನೀನು ಗೌಡ, ನೀನು ದುಡ್ಡನ್ನು ಹೊಡೆದಿದ್ದು ಎಂಡ ಕಂಡ ಹಾಕಿ ರಾಜವನ್ನು ಕೈಯಲ್ಲಿಟ್ಟುಕೊಳ್ಳುವ ರಾಜಕಾರಣಿಗಳ ವ್ಯಕ್ತಿರಲ್ಲ. ಕಾನೂನಿನಿಂದ ಕಾಪಾಡುತ್ತೇನೆ ಎಂದು ಹೇಳಿ ಜನರನ್ನು ಮೋಸಗೊಳಿಸಿ ಕಾಕಿ ತಟ್ಟ ಕದಿಮರುತ್ತೇವಲ್ಲ, ಆಗಲಿರುಳು ಬೆವರು ಸುರಿಸಿ ಮಣ್ಣಲ್ಲಿ ಸಣ್ಣಾಗಿ ದುಡಿದ ರೈತರನ್ನು ಒಳ್ಳೆಯ ಮಾತಿನಿಂದ ಗೋಶಾಲೆ ಕಟ್ಟೋಸ್ತಕ್ಕೆ ನೀನು ಆಸ್ತಿಯನ್ನು ಬಿಟ್ಟು ಕೊಡಬೇಕು, ಬಿಟ್ಟು ಕೊಡ್ಲೇಬೇಕು. ಬಿಟ್ಟು ಕೊಡೋದಿಲ್ಲ ಅಂದ್ರೆ ಅದೇ ನಿನ್ನ ಊರು ಮುಂದಿನ 2 ಎಕರೆದಾಗ ಗೋಶಾಲೆ ಕಟ್ಟಿಸ್ತೀನಿ. ಬಂದ್ರ ತಾಕತ್ತಿದ್ರ ತಡಿ ಈ ಚಕಾಮಿಕಿ ಚಕ್ರವರ್ತಿನ. ಲೇ ಚಕ್ರವರ್ತಿ, ನನ್ನ ಆಸ್ತಿಯಲ್ಲಿ ಗೋಶಾಲೆ ಕಟ್ಸೋಕೆ ನೀನ ತಂದೆ ರಕ್ತಕ್ಕೆ ಹೊಟ್ಟಿದ್ದೇನಲೇ? ಏ ಗೌಡ! ಗೋಶಾಲೆ ಕಟ್ಟೋದಕ್ಕೆ ನಿನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ರೈತರಿಂದ 10 ಲಕ್ಷ ಹಣವನ್ನು ಹೊಡೆದು ದುಡ್ಡನ್ನು ನುಂಗಿ ನೀರು ಕುಡಿದಿಯಲ್ಲ, ಹಾಗಾದರೆ ನೀನಾರು ರೈತರ ರಕ್ತಕ್ಕೆ ಹುಟ್ಟಿದ್ಯಲ್ಲೇ? ಚಕ್ರವರ್ತಿ, ದೇಶಕ್ಕಾಗಿ ಹೋರಾಟ ಮಾಡಿದವರು ಮಹಾತ್ಮ ಗಾಂಧೀಜಿಯವರು. ಕನ್ನಡ ನಾಡಿನ ಮಾನ ಅಭಿಮಾನ ಬಂಡ ಬ್ರಿಟಿಷರ ರುಂಡವನ್ನೇ ಕಡಿದು ಕಿತ್ತೂರಿನ ಕೀರ್ತಿಯನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಮ್ಮಂತ ದೃಷ್ಟರ ಕೆಲಸ ಮಾಡುವ ಎದುರು ನಿಲ್ಲುವನೇ ಈ ಚಕಾಮಿಕಿ ಚಕ್ರವರ್ತಿ. ಬರ್ತೀನಿ. ದಟ್ ಈಸ್ ಒನ್ ಅಂಡ್ ಓನ್ಲಿ ಪೀಸ್ ಚಕ್ರವರ್ತಿ.
ಚಕ್ರವರ್ತಿ 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 ಲೇ ಚಕ್ರವರ್ತಿ, ಈ ವೆಂಕಟಗೌಡ ಅಂದರೆ ಏನಂತ ತಿಳಿದುಕೊಂಡಿದೀಯಾ? ದಾರಿಯಲ್ಲಿ ಹೋಗುವ ಜನ ಕೂಡ ಪೂರ್ವಕವಾಗಿ ವೆಂಕಟಗೌಡನ ಪಾದಕ್ಕೆ ಬೇಕು ನಮಸ್ಕಾರ ಮಾಡುವಾಗ ಎಂದು ವೆಂಕಟಗೌಡನ ಮನೆಗೆ ಬಂದು ಕಳ್ಳನಂತೆ ಬಂದು ಸೇಡಿನ ಗುರಿ ಇಟ್ಟು ಬಡ್ಡಿ ಮಗನೇ, ಆ ನಿನ್ನ ಹೋರಾಟ ಒಂದೇ ಮುಳ್ಳಿನ ಮಧ್ಯೆ ಸಿಕ್ಕ ಬಟ್ಟೆ ತರ ಮಾಡಲಿದ್ದಾರೆ. ನನ್ನ ಹೆಸರು ಸರ ವೇಗದ ವೇಗ ವೇಗದೂತ ವೆಂಕಟಗೌಡನೇ ಅಲ್ಲ. ಬಾ ಕುಲಕರ್ಣಿ, ಹೋಗಲ್ಲ. ಆ ಚಕ್ರವರ್ತಿ ಜಾಗವನ್ನೇ ಕಂಡಿಡಿದು ಅವನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡೋಣ. ನಡ್ರಿ ಅಪ್ಪ, ಮೊದಲ ಆ ಕೆಲಸ ಮಾಡೋಣ. ಹತ್ತೂರಲ್ಲಿ ನನ್ನ ಸುಂದರಿಯ, ಹತ್ತೂರಲ್ಲಿ ನನ್ನ ಸುಂದರಿಯ, ರಾಯ ಅಂದ್ರೆ ಯಾರಿರ್ಬೋದು? ನಾನು ಮಾತ್ರ ಅವನ ಜೊತೆ ಒಂದು ದಿನಾನೂ ಮಾತಾಡಿಲ್ಲ. ಅವನು ಯಾರು ಅಂತನೂ ಗೊತ್ತಿಲ್ಲ. ಆದರೆ ಪ್ರತಿದಿನ ರಾತ್ರಿ ನನ್ನ ಕನಸಿನಲ್ಲಿ ಬಂದು ನನ್ನ ಕೈ ಮುಟ್ತಾನೆ, ನನ್ನ ಕೆನ್ನೆ ಮುಟ್ತಾನೆ. ರಾಯ, ಆದಷ್ಟು ಬೇಗ ಬಿಗಿದಪ್ಪಿ ನೀನು ನನ್ನೊಂದಿಗೆ ಹಾಡಿ ಕುಣಿಬಾರ್ದೆ. ನಾನು ಮಾತ್ರ ನಿನ್ನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ರಾಯ.
ಛೀ, ಎಲ್ಲರೂ ರಾತ್ರಿ ಹೊತ್ತಲ್ಲಿ ಕನಸು ಕಂಡ್ರೆ ನಾನು ಮಾತ್ರ ಹಗಲ್ ಹೊತ್ತಲ್ಲಿ ಕನಸು ಕಾಣ್ತಾ ಇದ್ದೀನಿ. ಬಾರಯ್ಯ, ಬೇಗ ಬಂದು ನನ್ನನ್ನು ಬಿಗಿದಪ್ಪು ಬಾ. ಓಹೋ, ಇವಳು ನೋಡಲು ಎಷ್ಟೊಂದು ಸುಂದರವಾಗಿದ್ದಾಳೆ. ಇವಳಿಗೇನು ಹುಚ್ಚಿಡದಿರಬಹುದಾ? ಇಲ್ಲ ಕಾಮದ ಪಿತ್ತ ನೆತ್ತಿಗೇರಿ ಪ್ರಿಯಕರನ ಕನಸು ಕಾಣುತ್ತಿರಬಹುದಾ? ಹಲೋ ಮೇಡಮ್, ಇದು ನೂರಾರು ಜನರು ತಿರುಗಾಡುವ ಬೀದಿ. ಈ ಬೀದಿಯಲ್ಲಿ ನಿಂತು ನೀವು ಈ ರೀತಿ ಕನಸು ಕಾಣಬಾರದು. ಹಾ ರಾಯ, ಈಗ ಬಂದಿಯಾ? ನನ್ನ ಹೆಸರು ರಾಯ ಅಂತ ನಿಮಗೆ ಹೇಗೆ ಗೊತ್ತು? ನೋಡಿ, ನೀವು ಪ್ರತಿದಿನ ನನ್ನ ಕನಸಲ್ಲಿ ಬರ್ತೀರಲ್ಲ, ಆವಾಗ ತಾನೇ ಗೊತ್ತಾಯ್ತು. ಏನು, ನಾನು ನಿಮ್ಮ ಕನಸಿನಲ್ಲಿ ಬರುತ್ತೇನೆ? ನಿಮ್ಮ ತಲೆ ಕೆಟ್ಟಿರಬಹುದು. ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ನಾನ್ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹೀಗಿರುವಾಗ ಪರಿಚಯವಿಲ್ಲದವರ ಬಗ್ಗೆ ಕನಸು ಕಾಣೋದು ತುಂಬಾ ತಪ್ಪು. ಮೊದಲು ಆ ನಿಮ್ಮ ಭ್ರಮೆಯನ್ನು ಸರಿಪಡಿಸಿಕೊಳ್ಳಿ, ನಾನು ಬರುತ್ತೇನೆ. ಹಾ ಹಾ ಹಾ, ನಿಂತ್ಕೊಳ್ಳಿ ರಾಯ. ನೋಡಿ, ನಾನು ಹುಟ್ಟಿ ಇಷ್ಟು ದೊಡ್ಡವಳಾದ್ರೂ ಕೂಡ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ನೀವು ನನಗೆ ಆ ದೇವರು ಕೊಟ್ಟುವರ. ನೋಡಿ ರಾಯ, ನಾನು ನಿಮ್ಮ ಜೀವನಕ್ಕೆ ಸುರ್ಪಣಿಕೆಯಾಗಿ ಬರೋದಿಲ್ಲ, ನಿಮ್ಮ ಮನೆ ಬೆಳಗುವ ಜ್ಯೋತಿಯಾಗಿ ಬರ್ತೀನಿ. ದಯವಿಟ್ಟು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ. ತೂ, ಪರಿಚಯವಿಲ್ಲದ ಗಂಡಸರನ್ನು ತಡೆದು ನಿಲ್ಲಿಸಿ ಅವರ ಗುಣಾದಿಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸತಿಯಾಗಲು ಕೈ ತೋರಿಸುತ್ತೇನೆಂದು ಹೇಳುತ್ತಿರುವೆಯಲ್ಲ, ಈ ನಿನ್ನ ಹೆಣ್ಣುತನಕ್ಕೆ ಮಣ್ಣಾಕಿದೆಯೋ ಇಲ್ಲ ಮೈ ಕಟ್ಟಿನಲ್ಲಿ ಪಸಂದಾಗಿದ್ದಾನೆಂದು ತಿಳಿದು ನಿನ್ನ ಬಿಸಿ ಉಸಿರಿನಲ್ಲಿ ಸುಡುತ್ತಿರುವ ಕಾಮದಾವನ್ನು ಹಿಂಗಿಸಿಕೊಂಡು ಕೈ ಬಿಡ್ಬೇಕೆಂದು ಮಾಡಿದ್ಯೋ? ನೋಡಿ ರಾಯ, ನಾನು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ರೂ ಕೂಡ ಈ ರಜನಿಯ ಮನಸ್ಸು ಆ ಗಂಧದಷ್ಟೇ ಪವಿತ್ರವಾದದ್ದು. ಅಷ್ಟೊಂದು ಪವಿತ್ರವಾದ ಮನಸ್ಸು ನಿನ್ನದಿದ್ದರೆ ನೀನು ಈ ರೀತಿ ಆದಿ ಬೀದಿಯಲ್ಲಿ ನಿಂತು ಹೋಗು ಬರುವ ಗಂಡಸರನ್ನು ತಡೆದು ಏಸಿಗೆ ತಿನ್ನುವ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ನೋಡಿ, ನಾನೇನು ಕಂಡವರನ್ನ ಕೈ ಮಾಡಿ ಕರಿತಾ ಇಲ್ಲ. ನೀವು ಪ್ರತಿದಿನ ನನ್ನ ಕನಸಲ್ಲಿ ಬರ್ತೀರಾ. ನೋಡ್ರಾಯ, ನಾನೇನಾದ್ರೂ ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆಯಾಗಲು ಈಗ್ಲಾಗ್ಲೇ ಸಾವಿರಾರು ಜನ ಕ್ಯೂನಲ್ಲಿ ನಿಲ್ತಾರೆ. ಮೊದಲು ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳೆ. ಯಾಕೆಂದರೆ ಆ ಬ್ರಹ್ಮನ ಕೈ ಕುಂಚದಿಂದ ಜಾರಿ ಬಂದು ಈ ಜಗವನ್ನೇ ಮಿಂಚಿಸುವ ಸುಂದರ ಸುಕನ್ಯೆಯಾಗಿದ್ಯಾ. ನಾನಾಗದೆ ಬೇರೆ ಯಾರಾದರೂ ಆಗಿದ್ದರೆ ನಿನ್ನನ್ನು ಮದುವೆ ಆಗುತ್ತೇನೆಂದು ರಮೇಶ್ ರೂಪದ ರಾಶಿಯ ಮೈ ಕಾಂತಿಯನ್ನು ಒತ್ತ ನಿನ್ನನ್ನು ಶೀಲವನ್ನು ಗೆಳಿಸಿ ಸೂಳೆಯಾಗಿಸಿ ತಿರುಗಾಡಿಸುತ್ತಿದ್ದರು ಈ ಸಮಾಜದಲ್ಲಿ. ಬಟ್ ಮನೆ ಸುಡುವ ಬೆಂಕಿ ಆಗಬೇಡ, ಮನೆ ಬೆಳಗುವ ದೀಪವಾಗು. ನಾ ಇನ್ನು ಬರುತ್ತೇನೆ. ನಿಲ್ಲಿ ರಾಯ. ಛೀ, ಹೋಗೇ ಬಿಟ್ಟ. ಹೋಗು ರಾಯ, ಹೋಗು. ನೀನು ನನ್ನ ಅದೆಷ್ಟೇ ದೂರ ಮಾಡಿದ್ರು ಕೂಡ ನಾನು ಮಾತ್ರ ನಿನ್ನವಳಾಗಿ ಆಗ್ತೀನಿ. ನಿನ್ನನ್ನು ಪಡೆಯದಿದ್ರೆ ಈ ಪಡೆಯುವ ವಿಷಯದಲ್ಲಿ ನನ್ನ ಘಟ ಬಿದ್ರೂ ಚಿಂತೆ ಇಲ್ಲ. ನೀವು ರುದ್ರನಲ್ವೇ? ಹೌದು ಮೇಡಮ್, ನಾನೇ ರುದ್ರ. ಹೌದು, ಚೆನ್ನಾಗಿದ್ದೀರಾ ತಾನೇ? ಹಾ, ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್, ನಾನಿನ್ನು ಬರಲೇ? ಹಾ ಹಾ, ಸ್ವಲ್ಪ ನಿಲ್ಲಿ. ಬಹಳ ದಿನಗಳ ನಂತರ ಭೇಟಿಯಾಗಿದ್ದೀವಿ. 5 ನಿಮಿಷ ನಿಂತು ಮಾತಾಡಬಾರ್ದಾ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತ ಮಾತನಾಡಬಹುದು. ಆದ್ರೆ ನಾವು ಮಾತನಾಡುವಾಗ ನಿಮ್ಮ ಮಾವಂದಿರು ನೋಡಿದರೆ ಸುಮ್ಮನೆ ರಗಳೆ ಆಗುತ್ತದೆ. ಯಾಕೆ ರುದ್ರ, ನನ್ನ ಜೊತೆ ಮಾತಾಡಬಾರ್ದು ಅಂತ ನಮ್ಮ ಮಾವನವ್ರು ಏನಾದ್ರು ಸ್ಟ್ರಿಕ್ಟ್ ಮಾಡಿದಾರ? ಹಾಗೇನಿಲ್ಲ ರಂಜಿನಿ ಅವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂತ ಶ್ರೀಮಂತರ ಹೆಣ್ಣನ್ನು ತಡೆದು ನಾವು ಮಾತನಾಡಿಸಿದರೆ ನಮ್ಮಂತ ಬಡವರ ಮೇಲೆ ಕೆಟ್ಟ ಅಪರಾಧವನ್ನು ಹೊರಿಸಲಾರದೆ ಬಿಡುವುದಿಲ್ಲ ನಿಮ್ಮ ಮಾವಂದಿರು. ನೋಡಿ ರುದ್ರ, ನಾವಿಬ್ಬರು ಕಾಲೇಜ್ನಲ್ಲಿ ಇರುವಾಗಲೇ ಫ್ರೆಂಡ್ಸ್, ಅದು ಅಲ್ದಿ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಕಾಲೇಜಿನ ಯಾವುದೇ ಫಂಕ್ಷನ್ ಇದ್ರೂ ಕೂಡ ನಮ್ಮಿಬ್ಬರ ಮುಂದಾಳತ್ವ ಇರ್ತಾ ಇತ್ತು. ಅಂಥದ್ರಲ್ಲಿ ಈ ಜಾತಿ ಭೇದ ಭಾವ ಯಾಕೆ? ಆಗಲ್ಲ ರಂಜಿನಿ ಅವರೇ, ನಿಮ್ಮ ಮಾವಂದಿರು ನೀವು ತಿಳಿದುಕೊಂಡಷ್ಟು ಸರಳವಾದ ಮನುಷ್ಯರಲ್ಲ. ಹಾ ಹಾ ಹಾ, ನಮ್ಮ ಮಾವನವರ ವಿಷಯ ಬಿಡಿ. ಅಂದ ಹಾಗೆ ನಿಮ್ಮ IPS ಕೋಚಿಂಗ್ ಏನಾಯ್ತು? IPS ಕೋರ್ಸ್ ಮುಗ್ದಿದ್ದೆ ರಂಜಿನಿ ಅವರೇ. ಎಲ್ಲ ವಿಷಯದಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ನನಗೆ ಹಣದ ವಿಷಯದಲ್ಲಿ 3rd ಕ್ಲಾಸ್ ಇದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಸುಮ್ಮನೆ ಆಗಿಬಿಟ್ಟೆ. ರುದ್ರ, ಇದೇನು ಹೇಳ್ತಾ ಇದ್ದೀರಾ ನೀವು? ಹೌದು ರಂಜಿನಿ ಅವರೇ, IPS ವಿದ್ಯೆ ನನಗೆ ಸಿಗಬೇಕಾದರೆ 10 ಲಕ್ಷ ಲಂಚವನ್ನು ಕೇಳಿದರು. ಅಷ್ಟೊಂದು ದುಡ್ಡು ನನ್ನಿಂದ ಕೊಡಲು ಸಾಧ್ಯವಿಲ್ಲವೆಂದು ಸುಮ್ಮನೆ ಆಗಿಬಿಟ್ಟೆ. ನೋಡಿ, ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಈ ಹುದ್ದೆಯನ್ನು ಪಡೆಯಲು ನೀವು ಸಾಕಷ್ಟು ವಿದ್ಯೆ ಕಲಿಯಲು ನಿಮ್ಮ ಹಿರಿಯರು ಗಳಿಸಿದ ಆಸ್ತಿಯನ್ನ ಮಾರ್ಕೊಂಡಿದ್ದೀರಾ.
ಆದ್ರೆ ಇನ್ನು ಮುಂದೆ ನಿಮ್ಗೆ ಹಣದ ಸಹಾಯ ನಾನು ಮಾಡ್ತೀನಿ. ಮೇಡಮ್ ಏನು ಹೇಳ್ತಿರುವಿರಿ ನೀವು? ನೋಡಿ, ಇವಳು ಇಷ್ಟೊಂದು ಹಣ ಎಲ್ಲಿಂದ ತರ್ತಾಳೆ ಅನ್ಕೊಂಡಿದ್ದೀರಾ? ನಮ್ಮ ಮಾವನವರು ಅನುಭವಿಸ್ತಿರುವ ಆಸ್ತಿ ನನ್ನ ಹೆಸರಿಗಿದೆ. ನಿಮ್ಮಂತ ನಿರ್ಗತರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಮುಂದೆ ನಿಮ್ಗೆ ನೌಕರಿ ಆದ್ಮೇಲೆ ಹಣ ವಾಪಸ್ ಕೊಡೋರಂತೆ. ಮೇಡಮ್ ನೀವು ನನಗೆ ಹಣ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಈ ನಿಮ್ಮ ಒಳ್ಳೆ ಮಾತುಗಳನ್ನು ಕೇಳಿದ ಕ್ಷಣ ಕಾಗೆ ಗೂಡಿನಲ್ಲಿ ಕೋಗಿಲೆ ಆಡಿದಂತಾಯ್ತು, ರಾವಣ ವಂಶದಲ್ಲಿ ಸೀತೆ ಹುಟ್ಟಿದಂತಾಯ್ತು. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಮೇಡಮ್. ನೋಡಿ, ನಿಮ್ಮಂತವ್ರಿಗೆ ಸಹಾಯ ಮಾಡದೆ ಮತ್ತಾರಿಗೆ ಮಾಡ್ಬೇಕು? ಅಂದಾಗೆ ರುದ್ರ, ನಿಮ್ಗೆ ರಾಯ ಗೊತ್ತಾ? ರಾಯ ಗೊತ್ತು ಮೇಡಮ್, ಅವನು ನನ್ನ ಕ್ಲೋಸ್ ಫ್ರೆಂಡ್. ಹಾಗಾದ್ರೆ ಅವನ್ನ ಒಂದಿನ ನಂಗೆ ಭೇಟಿ ಮಾಡಿಸ್ತೀರಾ? ಭೇಟಿ ಮಾಡಿಸಬೇಕಾ? ಯಾಕೆ ಮೇಡಮ್, ಅವನೇನಾದ್ರೂ? ಚೇಚೆ, ಹಾಗೇನಿಲ್ಲ. ಅವನ ಜೊತೆ ಮಾತಾಡ್ಬೇಕು ಅಂತ ಈ ನನ್ನ ಮನಸ್ಸು ತುಂಬಾ ಹಂಬಲಿಸ್ತಾ ಇದೆ. ಆಯ್ತು ಮೇಡಮ್, ನಾಳೆನೇ ಭೇಟಿ ಮಾಡಿಸುತ್ತೇನೆ. ನಾನಿನ್ನು ಬರಲೇ? ಹಾ, ನಿಲ್ಲಿ. ಅಂದು ಕಾಲೇಜಿನಲ್ಲಿ ರಾಜ್ಯೋತ್ಸವ ಫಂಕ್ಷನ್ ನಲ್ಲಿ ನಾವಿಬ್ಬರು ಹಾಡಿಕೊಂಡಿದ್ವೆವು. ಇಂದ್ಯಾಕೆ ಅದೇ ಹಾಡನ್ನು ಮತ್ತೆ ಹಾಡಬಾರ್ದು? ಹಾಡೋರು ಮೇಡಮ್.
ಮಗುಸುಂಬನ ನೀಡಿ ಮೈ ಮರೆಯುವೆ ಮಗುಸುಂಬನ ನೀಡಿ ಮೈ ಮರೆಯುವೆ ಹಾಗಾದ್ರೆ ಬನ್ನಿ ಹೋಗೋಣ. ಅತ್ತಿಗೆ ರಾಯ ಪರಪ ಮೈದನ. ಅತ್ತಿಗೆ ನೀವು ಹೊಲಕ್ಕೆ ಹೋಗಿದ್ದೀರಾ? ಹೌದಪ್ಪ ಮೈದನ. ಅತ್ತಿಗೆ ನೀವು ಹೊಲಕ್ಕೆ ಹೋಗಬೇಕಾದರೆ ಯಾವುದಾದರೂ ಒಂದು ನಾಯಿ ನಿಮ್ಮನ್ನು ಬೆನ್ನತ್ತಿ ಬಂದಿತೆ? ಹೌದಪ್ಪ ಮೈದನ. ಕಾಮ ಕ್ರೋಧ ತುಂಬಿದ ಒಂದು ನಾಯಿ ಬಂದು ನನ್ನನ್ನು ಕೆಣಕುವುದಕ್ಕೆ ಪ್ರಯತ್ನ ಪಟ್ಟಿತ್ತು ಮೈದುನ. ಅತ್ತಿಗೆ ಮುಂದಿನ ವಿಷಯವನ್ನು ತರಿಸದೆ ಮೊದಲು ಒಳಗೆ ಹೋಗಿ ಚಪ್ಪಲೆ ಹಾಕಿಕೊಂಡು ಬಾ. ಯಾಕಪ್ಪ ಮೈದುನ? ಧರ್ಮವೆಂಬ ಈ ಹಳ್ಳಿಯಲ್ಲಿ ಕರ್ಮದ ಕೈಕೋಟೆಯನ್ನು ಕಟ್ಟಿ ನಿಮ್ಮಂತ ಮಹಾನ್ ಗರತಿಯರ ಮೇಲೆ ತನ್ನ ಕಾಮದ ಜ್ವಾಲೆಯನ್ನು ಬೀರುತ್ತಿರುವ ಆ ಬಂಡ ಜಾತಿಯ ಪ್ರತಾಪನನ್ನು ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸೋದಕ್ಕೆ. ಮೈದುನ ಬೇಡಪ್ಪ ಬೇಡ. ಪರ ಹೆಣ್ಣಿನ ಮೇಲೆ ಆ ದುಷ್ಟ ಕಣ್ಣು ಹಾಕಿರ್ಬೋದು ನಿಜ, ಆದ್ರೆ ಆ ದೇವರು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ. ಆ ಶಿವನು ಇಂದಿಲ್ಲ ನಾಳೆ ಆದರೂ ಅಂತ ಪಾಪಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ಶಿವ. ಶಿವ ಯಾವನತ್ತಿಗೆ ನಿನ್ನ ಶಿವ? ಬಡವರನ್ನು ಬಡಿದ ರೈತರ ರಕ್ತವನ್ನು ರಾಕ್ಷಸರಂತೆ ಹಿರಿಯ ಆಕ್ರಮಣವಾಗಿ ಆಸ್ತಿ ಗಳಿಸುತ್ತಿರುವ ದುಷ್ಟ ಶ್ರೀಮಂತರನ್ನು ನೋಡಿಕೊಳ್ತಾ ಕುಳಿತಿರುವನಲ್ಲ ಆ ಶಿವನ? ಅಥವಾ 10-12 ವರ್ಷದ ಬಾಲಕಿಯರ ಮೇಲೆ ಲೈಂಗಿಕ ಕಿರುಕುಳ ಕೊಡುತ್ತಿರುವ ಕೆಟ್ಟ ಕಾಮುಕರನ್ನು ನೋಡಿಕೊಳ್ತಾ ಕುಳಿತಿರುವನಲ್ಲ ಆ ಶಿವನ? ಹೋಗತ್ತಿಗೆ ಆ ನಿನ್ನ ಶಿವನಿಗೆ ಜನ್ಮ ಕೊಡೋದು ಅಂದೇ ಗೊತ್ತಾ? ಜೀವನ ನಡೆಸೋದು ಹೇಗೆ ಎಂಬುದು ಇನ್ನೂ ಗೊತ್ತಿಲ್ಲ. ಮೈದುನ ದಯವಿಟ್ಟು ನಾನು ಹೇಳುವುದಾದ್ರೂ ಕೇಳಪ್ಪ. ಅತ್ತಿಗೆ ಈ ನಿಮ್ಮ ಮೈದುನ ಆಟ ಮಾರಿ ಎಂಬುದು ನಿಮಗೆ ಗೊತ್ತಿಲ್ಲವೇ? ಗರತಿಯರ ಗುಣ ಅರಿಯದೆ ಟೊಂಗೆಯಿಂದ ಟೊಂಗೆಗೆ ಜಿಗುವ ಮಂಗನಂತೆ ಒಲ್ಲದ ಹೆಣ್ಣನ್ನು ಕಾಡಿಸಿ ಪೀಡಿಸಿ ಒತ್ತಾಯ ಮಾಡಿ ಕಾಮದಾಟಿಗೆ ಕರೆಯುವ ಆ ಬಂಡ ಜಾತಿಯ ಪ್ರತಾಪ ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದು. ಆ ರೀತಿ ಮಾಡಿ ಬರ್ತೇನೆ. ಬಾತಿಗೆ ಹೋಗೋಣ. ನಡೆಯಪ್ಪ ಮೈದುನ. ಹಾಗಾದ್ರೆ ಮೈದುನ ಬಡವನ ಸಿಟ್ಟು ದೌಡಿಗೆ ಮೂಲವಂತೆ. ಬೇಡಪ್ಪ ನಿನಗೆ ಈ ಹಠ ಬೇಡ. ಯಾಕೆಂದ್ರೆ ಈ ನಿನ್ನ ಅತ್ತಿಗೆಯನ್ನು ಅಂತ ಕಾಮುಕರು ಕಣ್ಣು ಹಾಕಿರುವುದು ನಿಜ, ಆದ್ರೆ ಈ ನಿನ್ನ ಅತ್ತಿಗೆ ಮೇಲೆ 100 ಜನ ಕಣ್ಣು ಹಾಕೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಮೈದುನ, ಸಾಧ್ಯವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಾತಿಗೆ. ಆದರೆ ಒಲ್ಲದ ಮನಸ್ಸಿನ ನನ್ನ ಒತ್ತಾಯ ಮಾಡಿ ಕಾಮದಾಟಕ್ಕೆ ಕರೆಯುವ ಆ ಬಂಡ ಜಾತಿಯ ಪ್ರತಾಪನನ್ನು ಯಾದರಿಂದ ಹೊಡೆಯಬೇಕು. ಅತ್ತಿಗೆ ನಾವೀಗ ಅವರನ್ನು ಇಷ್ಟಕ್ಕೆ ಸುಮ್ಮನೆ ಬಿಟ್ಟರೆ ಮುಂದೆ ನಮ್ಮ ಸಾವಿರಾರು ರೈತರ ಹೆಣ್ಣು ಮಕ್ಕಳ ಮೇಲೆ ತನ್ನ ಕೆಟ್ಟ ಕಣ್ಣನ್ನು ಹಾಕದೆ ಬಿಡಲಾರ. ಹಾಕು ತಂತ್ರಿ ನನ್ನ ಮಗ. ನಿನ್ನನ್ನು ತಡವಿ ನಿಲ್ಲಿಸಿದ ತಪ್ಪಿಗೆ ನಿಮ್ಮ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಈ ನಿಮ್ಮ ಮೈದುನ ಪ್ರಚಂಡವಾದ ಕೊಡ್ಲಿಗೆ ನನ್ನ ರುಂಡವನ್ನು ಕೊಡಬೇಕು ಒಂದು. ಆ ರೀತಿ ಮಾಡಿ ಬರ್ತೇನೆ. ಬಾರಮ್ಮ ಹೋಗೋಣ. ನಾ ಬಾಳ ಹಚ್ಚಗೊಂಡಾಕಿ ವಾದಳನ್ನ ಬಲದೂರ, ನಾ ಬಾಳ ಹಚ್ಚಗೊಂಡಾಕಿ ವಾದಳನ್ನ ಬಲದೂರ.
ವೆಂಕಟಗೌಡ ಮನಿಯಾಗ ದೊಡ್ಡೈತಿ ಮೈಯಾಗ ಪೊಗರೈತಿ ಬಂದೂಕ್ನ್ಯಾಗ ಬುಲೆಟ್ ಐತಿ ಅಂತ ಕಂಡೋರ್ ಮೇಲೆ ಗುಂಡ ಹಾರಿಸಿದ್ರ ನಿನ್ನ ರುಂಡಾನ ತೆಗಿತನ ಈ ಚಕ್ರವರ್ತಿ. ವೆಂಕಟಗೌಡ ರೈತನ ರಾಜ್ಯದಲ್ಲಿ ರಾವಣನಂತೆ ಉದ್ಭವಿಸಿ ರೈತರನ್ನು ಮೋಸಗೊಳಿಸಿ ಖಾಲಿ ಸ್ಟಾಂಪಿನ ಮೇಲೆ ಸೈ ಹಾಕಿಸಿಕೊಂಡು ರೈತರ ಜೀವವಾಗಿದ್ದ ಭೂಮಿ ತಾಯಿಯನ್ನು ಕಿತ್ತಾಕಿಕೊಂಡು ಕುಬೇರನಂತೆ ಮೆರೆಯುತ್ತಿರುವ ಯಾ ಕಿರಾತಕ ನನ್ನ ಮಗನೇ ಗೌಡ ಕೆಟ್ಟ ಬುದ್ಧಿಯನ್ನು ಓಡಿಸಿ ಶ್ರೀಮಂತಿಕೆಯ ಜುಟ್ಟನ್ನು ಬೆಳೆಸಿಕೊಂಡಿರುವ ನಿನ್ನ ಶ್ರೀಮಂತಿಗೆ ಸಾಮ್ರಾಜ್ಯಕ್ಕೆ ಸವಾಲು ನಾನು ಹಾಕಿ ನಿನ್ನಿಂದ ಮೋಸಕ್ಕೊಳಗಾದ ರೈತರ ಆಸ್ತಿಯನ್ನು ಮರಳಿ ಅವರಿಗೆ ಕೊಡಿಸಿ ಆ ನಂತರ ನಿನ್ನ ಚಟ್ಟ ಕಟ್ಟಲಿಲ್ಲ ಒನ್ ನಾಟ್ ಓನ್ಲಿ ಪೀಸ್ ಚಕ್ರವರ್ತಿಗೆ ಅಲ್ಲ ಬರುತ್ತೇನೆ. ಕಾಲನ ಚೈನ ಮಾರಿದಿ ಅಲಮಟಿ ಗಾರ್ಡನಕ ಕರೆಸಿದಿ ಸಿಕ್ಕಂಗ ಸೆಲ್ಫಿ ಹೊಡಿಸಿದಿ ಆರ ರೆಡ್ ಮುಳ್ಳ ಕುಡಿಸಿದಿ ಸಿಕ್ಕ ಶಕ್ತಿ ಬದಲಿಸಿದಂಗ ಬದಲಿಸಿ ನೀವಾದಿ ನನ್ನ ಮಾಡಿ ನೀವಾದಿ. ಒಗ್ಗೋ ಇವನವನು ಕುರಿ ಕಾಯ್ಕೋತ ಗುಡ್ಡ ಹತ್ತಿ ಕಂಟಿ ಕವಲು ಕಡಿದ ಒಡಿ ತುಂಬ ಕುರಿ ಮೇಯಿಸಿ ಮಸ್ತಾಗಿ ಹಾಲಿಂಡಿ ಶಿಸ್ತಾಗಿ ಉಂಡು ಮಲ್ಕೊಳ್ಳೋ ಕುರಿಗ್ಯಾರ ಹುಡುಗ ಪ್ರೀತಿ ಹುಚ್ಚು ತುಂಬಿ ಕುರಿ ಮರೆತು ತನ್ನ ಕಾಕಂತ ನಿಧಾನಂಗೆ ಮಾಡಿದಲ್ಲಿ ಆ ಬಂಗಾರಿ ಲೇ ಬಂಗಾರಿ 10 ಬಾಲೆ ನನ್ನ ಜೀವನದ ಅಂಬಾರಿ ನಿನಗಾಗಿ ಮೇಸಿನ ಲೇ ನಾ ಗಟ್ಟು ಟಗರ್ ಮರಿ. ಯಾರಿಗ್ ಮೇಯ್ಸಾಕತ್ತಿಲ್ಲ ಬೀರ ಟಗರ್ ಮರಿನಾ ನಾನು ಕೊಲೆ ಮಾಡಿದ್ದು 40 ಜನ, ಇನ್ನು 10 ಜನರನ್ನು ಕೊಲೆ ಮಾಡಿ ಆ ಯುವರಾಜನ್ನ ಹಾಫ್ ಸೆಂಚುರಿ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಭದ್ರನೇ ಅಲ್ಲ. ಯಪ್ಪ ರೌಡೆ ನಿಮ್ಮ ಪಾದ ಸ್ವಲ್ಪ ಮುಂದಕ್ಕೆ ಇಡಪ್ಪ. ನಿಮ್ಮ ಪಾದ ಮೇಲೆ ಬೇತ್ ನಮಸ್ಕಾರ ಮಾಡಿ ಆತು ಬರ್ತೀನಿ. ಲೇ ಮಗನ ಏಳ ಮ್ಯಾಗ ಏಳ. ನನ್ನ ಹೆಸರು ಬೀರ್ ಅಂತಾರಿ, ಅವನ ಹೆಸರು ಸೂರ್ ಅಂತಾರ ನೋಡ್ರಿ. ಏ ಬೀರ ಶೂರ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಿ. ಲೇ ಬೀರ ಈ ರೋಡಿ ದನಿ ಅಕ್ಕ ಹೆಣ್ಣಿನ ಧ್ವನಿ ಇದ್ದಂಗ ಐತಿ ನೋಡಿ ಅಪ್ಪ. ಹೌದ್ಲೇ ಸೂರ ಧ್ವನಿ ಯಾಕ ಎಣ್ಣೆ ಧ್ವನಿ ಇದ್ದಾಗೈತಿ. ಅಂಗಿ ಒಳಗೆ ನೋಡಿ ಭಾಳ ಎದ್ದೆದ್ದು ಕಾಣಕತ್ತೇವು. ಏ ಏನೇನ ಒಟ ಕುಂತಿರಲ್ಲ ಏನದ? ಏನೇ ಇಲ್ರಿ ಪತ್ರನಾರ, ನೀವು ದೊಡ್ಡ ರೌಡಿನದೀನಿ. ಆದ್ರೆ ನಿಮ್ಮ ಧ್ವನಿ ಅಕ್ಕ ಹೆಣ್ಮಕ್ಳು ಧ್ವನಿ ಬಂದ ಬರಕತ್ತೈತಲ್ರಿ. ಲೇ
ಮಗನ ನಾ ಹೇಳ್ದಂಗ ಕೇಳ್ಬೇಕ ನೀವು, ಇಲ್ಲಾಂದ್ರ ನೋಡ್ರಿ ಮಗನ, ನೋಡ್ರಿ ನಿಮ್ಮನ್ನ ಹಂಗ ಬಿಟ್ಟೇನಂತ ತಿಳಿದೇನೋ ಒಂದ್ ಕೈ ನಿಮ್ಮನ್ನ ನೋಡೇ ಬಿಡ್ತೀನಿ. ಅದಕ್ಕಾಗಿ ನಾನು ಹೆಣ್ಣಿನ ಧ್ವನಿ ಹಂಗ ಮಾತಾಡಕತ್ತೀನಿ. ಹೌದೇನ್ರಿ? ಮತ್ತೆ ಹೆಣ್ಮಕ್ಳು ಹಂಗ ಎದಿ ಭಾಳ ಮುಂದಕ್ಕೆ ಬಂದವಲ್ಲ. ನೋಡು ಮಗನ, ನಿನ್ನಂತ ಬಾಡಿ ಬೆಳೆಸಿನಿ ಮಗನ, ನಾನು ಗಟ್ಟು ಮುಟ್ಟಿ ಹುಡುಗದಿನಿ, ತಿಳ್ಕೊಂಡು ಮಾತಾಡ ಮಗನ. ಬ್ಯಾಡ್ರಿ ಅಪ್ಪ ಪದರ್ನಾರ, ನಾನೇನು ಮಾಡಬೇಡ್ರಿ ಅಪ್ಪ. ಇಲ್ಲೇ ಮಗನ, 40 ಮಾಡೀನಿ ಮಗನ, 40 ಕೊಲೆ ಮಾಡೀನಿ. ಯಪ್ಪ ಪದರ್ನಾರ, ನಾನೇನು ಮಾಡಬೇಡ್ರಿ ಅಪ್ಪ. ಅಲ್ಲ ಮಗನ, ಯಾಕ ತೊಡಿ ಸಂದಾಗ ಯಾಕ ನೀರು ಬರಕ್ ಹತ್ತೇವಲ್ಲ, ಯಾಕ? ನೀರಲ್ರಿ ಭದ್ರನ್ನವ್ರ, ನೀವು ಚಾಕು ತೋರಿಸಿದಕ್ಕೆ ಮಗ ಹುಚ್ಚಿ ಹೋಗ್ಕೊಂಡ್ ಬಿಟ್ಟಾನ. ಹೌದ್ರಿ ಅಪ್ಪ, ನಾನಿನ್ನ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಂಡು ಲಗ್ನ ಆಗಿ ಹೆಂಡತಿ ಕೂಡ ಸಂಸಾರ ಮಾಡಿ ಮಕ್ಳು ಮಾಡ್ಬೇಕನ್ನ ಆಸೆ ಇಟ್ಟಿನಿ. ನಿಮಗೆ ಕೊಲೆ ಮಾಡ್ಬೇಕನ್ನ ಆಸೆ ಅದ್ರಿ, ನನ್ನ ಮಗ ಬೀರನ್ ಕೊಲೆ ಮಾಡ್ರಿ, ನಾನೇನು ಬರ್ತೀನಪ್ಪ. ಲೇ ಬೀರ, ಏನ್ಲೇ ಭದ್ರ? ಎಲ್ಲ ಮಗನ ನೀನು ನನಗೆ ಕೊಲೆ ಮಾಡ್ತೀಯ? ಅಲ್ಲ, ಕೊಲೆ ಮಾಡೋ ಧಮ್ ಐತ ನನ್ನ ಮಗನ ನಿನ್ನ ಕಡೆ ಅಂತೀನಿ. ಅಲ್ಲ ಮಗನ, ನೀನು ನನಗ ಲೇ ಅಂತೀಯ? ನೀನ್ ಯಾವ ಹೊಡಿಯೋದಿಲ್ಲ, ನಿನ್ನ ಇರ್ದವಳ. ನಿನ್ನಂತ 10 ಮಂದಿ ಬಂದ್ರ ಕೆಡಿ ಹೋಗ್ಯಾಕ 10 ಕುರಿ ಹಾಲು ಕೊಡ್ತೀನಿ. ಬಾಲ್ಯ ಮಗನ ಬಾ, ನೀನ್ ಎತ್ತು. ಲೇ ಮಗನ, ಅಲ್ಲ ನಾನು ಯಾರಂತ ತಿಳ್ಕೊಂಡಿ? ಮೊದ್ಲ ಭದ್ರ, ನಾನು ಭದ್ರ ತಿಳ್ಕೊಂಡು ಮಾತಾಡೋ ಮಗನ. ಅಯ್ಯೋ, ನೀನಾ ಬಂಗಾರಿ? ಹಾ, ನಾನ ನೋಡಪ್ಪ ಬಂಗಾರಿ. ನಾನು ನಿಮಗ ಮಜಾ ಮಾಡ್ಬೇಕಂತಂದ ಈ ಡ್ರೆಸ್ ಹಾಕೊಂಡ್ ಬಂದೀನಿ ನೋಡಪ್ಪ. ಧೈರ್ಯ ಇದ್ದಲ್ಲಿ ಬಂಗಾರಿ, ಅಡಿವೆ ಹರಿಯಂದ ಬಿದ್ದು ಬಿಸಿಲು ಮಳೆ ಗಾಳಿಗೆ ಅದರ್ಲಾರ್ದ ಕತ್ತಲ ಕಾಲ ಕಳೆ ಈ ಕುರ್ಗ್ಯಾರ ಹುಡುಗರು ಅಷ್ಟು ಯಾವ ಮಗ ಧೈರ್ಯ ಅದಾನ? ನೋಡ್ ಬೀರ, ನಿನ್ನ ಮಾತು 100ಕ್ಕೆ 100 ಖರೆ ಐತಿ. ನೋಡ್ ಬೀರ, ನಿನ್ನ ಧೈರ್ಯ ಸಾಹಸ ಮೆಚ್ಚಿ ನಾನ ಭಾಗ್ಯಶಾಲಿ ಆಗಿನ. ನೋಡು, ನಿನ್ನ ಮೇಲೆ ನಾನು ಪ್ರೀತಿ ಮಾಡಾಕೋತೀನಿ ಮಾಮ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾನು. ಆಟದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು? ತಮ್ಮ ಮರಳಿ ಬರುವಳೇನು? ತಮ್ಮ ಮರಳಿ ಬರುವಳೇನು? ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾನು. ಆಟದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು? ತಮ್ಮ ಮರಳಿ ಬರುವಳೇನು? ತಮ್ಮ ಮರಳಿ ಬರುವಳೇನು? ಲೇ ಬೀರ, ಅಲ್ಲ ಮಗನ, ಥಂಡಿ ನೋಡಿದ್ರ ಬಾಳ ಹತ್ತಾಕುಂತೈತಿ. ನೀನ ನನ್ನ ಕುರಿಗರ ಮಾವ, ನೀನ ನನ್ನ ಜೀವದ ಮಾವ. ಹಂಗಾರ ಮತ್ತೆ ಯಾಕೆ ಮಾಮ ಹೊಡಿಯಲ್ಲ? ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ. ಏನೇನು ಕಟ್ಟಿಕೊಂಡ ಕುಂತಿದ್ದಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ಕಲ್ಲ ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಚ್ಚಾಗುವಂಗ ಮನಸ. ಏನೇನು ಕಟ್ಟಿಕೊಂಡ ಕುಂತಿದ್ದಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ಹಂಗಲ್ಲ, ಇಲ್ಲ ಹಾಡ್ತೀನಿ ಕೇಳ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಳ್ಳಾಟು ಅಳ್ಳಾಟು ಬಾಡಿನ ಹೆಂಕೆ ಮುಂಕೆ ಮೇಲೆ ಕೆಳಗೆ ಅಳ್ಳಾಟು ನಾಳೆ ನಾವು ಇರೋದಿಲ್ಲ, ಬೇಗ ಮೀಟಿಂಗು, ಶಾಶ್ವತ ಯಾವುದೂ ಇಲ್ಲ ಅದಕ್ಕೆ ಬಿಟ್ಟಿಂಗು. ನೀ ಬರುದು ನನಗ ತಿಳಿಸಲ್ಲ, ನೀ ಬಂದ್ರ ನನಗ ಸೋಲಿಲ್ಲ. ನೀ ಬರುದು ನನಗ ತಿಳಿಸಲ್ಲ, ನೀ ಬಂದ್ರ ನನಗ ಸೋಲಿಲ್ಲ. ಸೌಂದರ್ಯದಾಗ ನೀ ಮುಳುಗಿದಿ. ಸಾಕು
ಹತ್ತಾಕತೈತಿ ಸಾಕು ಹೋಗ್ಯಾನ ಬಾ ಜಾಡ್ಸೋಣ ಎದಿ ಅಂತೈತಿ ಟಕ ಟಕ ಹುಡುಗಿ ತೆಳ ನಡಗಾಕ ಎದಿ ಅಂತೈತಿ ಟಕ ಟಕ ಹುಡುಗಿ ತೆಳ ನಡಗಾಕ ಮಸ್ತೈತಿ ಬಾದಾಮಿ ಪೀಸ ಕೊಡಲಾರದ ಬಿಡುದಿಲ್ಲ ಕೀಸ ಮಸ್ತೈತಿ ಬಾದಾಮಿ ಪೀಸ ಕೊಡಲಾರದ ಬಿಡುದಿಲ್ಲ ಕೀಸ ಬಾದಾಮಿ ಹುಡುಗಿನಿ ಬಾರಿ ಐತಿ ನಿನ್ನ ನಡೆಗೆ ಬಾದಾಮಿ ಹುಡುಗಿನಿ ಬಾರಿ ಐತಿ ನಿನ್ನ ನಡೆ ಜಗಕ್ಕೆಲ್ಲ ಉಚ್ಚರಿಸಿದಿನಿ ಮಸ್ತೈತಿ ಬಾದಾಮಿ ಪೀಸ ಕೊಡಲಾರದ ಬಿಡುದಿಲ್ಲ ಕೀಸ ಮಸ್ತೈತಿ ಬಾದಾಮಿ ಪೀಸ ಕೊಡಲಾರದ ಬಿಡುದಿಲ್ಲ ಕೀಸ दिल में गया मेरी धक धक धर मेरी गया गैया पैया छोड़ना गैया पैया छोड़ना मेरी धक धक धर मेरी गया ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ನನ್ನ ಜೀವ ತಡಿಲಾತಿ ಬಾಳ ದಿವಸ ಬಾಳಿ ಬದುಕೋ ಜೀವನದಾಗ ನನ್ನ ನೀ ಹೆಂಗ ಮರಿತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ಏನ ಹೇಳಲಿ ನೀನ ಇಲ್ಲ ಕುಡಿಸಿದರ ಕುಡಿತಿದ್ದ ವಿಷದಾಲ ನನ್ನ ತಪ್ಪ ಏನಿತ್ತ ಹೇಳ ಎಲ್ಲ ನನ್ನ ಬಾಳೆ ಆಳಾತು ಹೆಂಗೋ ಇರತ್ತ ನಕ್ಕೋತ ರಾತ್ರ್ಯಾಗ ಹೋಗಿದ್ನ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯರು ಇದ್ರ ಕಾಯಕ ಅಲ್ಲ ದೋಸ್ತ ಆತನೇ ನಿನ್ನ ಐತ ನಿಂದ ಎಬಸೋದ ಎಬಸ್ ಎಬಸ್
ಕಡೆಗೆ ನೀ ಕೆಲಸ ರೇಷ್ಮ ಬಾಳ ನಮ್ಮ ಆರ್ಕೆಸ್ಟ್ರಾ ಬ್ರಹ್ಮಾಸ್ತ್ರ ಕೊಡ್ತಾರೆ ಗೀಸ ಚೆಲುವಿನ ಹೇ ತಂದೆ ಮಾರುತೇಶ್ವರ, ಮೋಸವೆಂಬ ಕೆಟ್ಟ ಭಾವನೆಯು ಮನುಷ್ಯರ ಮನಸ್ಸಲ್ಲಿ ಯಾತಕ್ಕಾಗಿ ತುಂಬಿ ಕಳಿಸಿರಬೇ? ಮೋಸ ಹೆತ್ತು ಹೊತ್ತು ಕೈ ತೂತು ತಿನಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯರಿಗೆ ಮಕ್ಕಳಿಂದ ಮೋಸ. ವರ್ಷಾನುಗಂಟಲೆ ಹುತ್ತಿ ಬಿತ್ತಿ ಬೆಳೆದು ಈ ನಾಡಿಗೆ ಅನ್ನ ಹಾಕುವ ರೈತನಿಗೆ ದುಷ್ಟ ವ್ಯಾಪಾರಿಗಳಿಂದ ಮೋಸ. ಮೋಸವೆಂಬ ಕೆಟ್ಟ ಭಾವನೆಯು ಮನುಷ್ಯರ ಮನಸ್ಸಿನಲ್ಲಿ ಬೆಟ್ಟದ ಆಕಾರವಾಗಿ ಬೆಳೆದು ಬಿಟ್ಟಿದೆ ತಂದೆ, ಬೆಟ್ಟದ ಆಕಾರವಾಗಿ ಬೆಳೆದು ಬಿಟ್ಟಿದೆ. ಅದರಲ್ಲೂ ನಮ್ಮೂರಿನ ವೆಂಕಟೇಗೌಡನಂತೂ ಪ್ರತಿಯೊಬ್ಬರಿಗೆ ಮೋಸ ಮಾಡ್ತಲೇ ಬದುಕುತ್ತಿದ್ದಾನೆ. ಅವನ ಕೆಟ್ಟ ಬುದ್ಧಿಯನ್ನು ತಿದ್ದಿ ರೈತರಿಗೆ ಒಳ್ಳೆಯ ಸೌಕರ್ಯ ಸಿಗುವಂತೆ ಮಾಡುತ್ತಂದೆ ಮಾಡು. ನಮಸ್ಕಾರ ತಮ್ಮ ರೇವಣ್ ಸಿದ್ದಪ್ಪ. ನಮಸ್ಕಾರ. ಬನ್ನಿ ಕುಲಕರ್ಣಿ ಅವರೇ, ಯಾಕೋ ಈ ಬಡ ರೈತರ ಮೇಲೆ ಬಹಳ ನಮಸ್ಕಾರದಿಂದ ವಿನಯ್ ಮಾಡ್ತಿದ್ರಲ್ಲ? ಹಂಗೇನಿಲ್ಲ ತಮ್ಮ, ಈ ಜಗತ್ನಾಗ ಪಾಪಿಲ್ ಪಿಂಡ್ ಅಂದ್ರ ರೈತರ ಅಷ್ಟ. ಯಾಕಂದ್ರ ರೈತರಿಗೆ ಭಾಳ ಗೌರವ ಕೊಡ್ತೀವಿ. ಯಾಕಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕೋ ನಮ್ಮ ಪಾಲಿ ದೇವ್ರಿದ್ದಂಗಪ್ಪ, ದೇವ್ರಿದ್ದಂಗ. ದೇವರು ರೈತರ ಮೇಲೆ ಅಭಿಮಾನ ಗೌರವ ನಿಮ್ಮಲ್ಲಿದ್ದರೆ ನಾಲಿಗೆ ತಪ್ಪಿ ನಡೆಯುತ್ತಿದ್ದಲ್ಲ ನಿಮ್ಮ ಗೌಡ. ನೀ ಎಲ್ಲ ಮಾತಾಡೋದು ಕರೆಕ್ಟ್ ಐತು ತಮ್ಮ. ಅವತ್ತು ನಮ್ಮ ದನಿಯರು ನಿಂಗೆ ಬೇಯೋ ದಿವಸ ನಾನು ಯಾಕೋ ಸಿಗ್ಬೇಕಂತ ಮಾಡಿದ್ದೆ. ಯಾಕೋ ಅವ್ರು ಯಾವುದೋ ಒಂದು ಟೆನ್ಷನ್ ಆಗಿದ್ರಂತ ಗಪ್ಪ ಅದ. ಅಂದರೆ ಏನು ಕುಲಕರ್ಣಿ ನಿನ್ನ ಮಾತಿನ ಅರ್ಥ? ನಿನ್ನ ಗೌಡರಿಗೆ ಟೆನ್ಷನ್ ಬಂದಿದೆ ಎಂದು ತನಗೆ ಬಂದ ಕೋಪ ರೈತರ ಮೇಲೆ ತೋರಿಸಿದರೆ ಹೇಗೆ? ನಿಮ್ಮ ಗೌಡರನ್ನು ನಂಬಿ ನಿಮ್ಮ ಕೈಯಲ್ಲಿ ದುಡ್ಡು ಕೊಟ್ಟಿದ್ದು ತಪ್ಪ? ಅದೇ ಹೆಂಗೆ ತಪ್ಪಕ್ಕೈತು ತಮ್ಮ? ಊರಿಗೆ ಒಳ್ಳೇದು ಮಾಡಕ್ಕೆ ದುಡ್ಡು ಕುಡಿಸ್ಕೊಟ್ಟಿರಿ, ಅದನ್ನೆಲ್ಲ ನಡೆಸ್ಕೊಡೋದು ನಮ್ಮ ದನಿಯರ್ ಧರ್ಮ ಐತು ತಮ್ಮ, ಧರ್ಮ ಐತೆ. ಧರ್ಮ ಎಲ್ಲಿದೆ ಕುಲಕರ್ಣಿ? ನಿನ್ನ ಧನಿಕನ ಹತ್ರ ಧರ್ಮ. ರೈತರನ್ನ ಹೊಡೆದು ಬಡಿದ, ರೈತರೊಡನೆ ರಾಕ್ಷಸರಂತೆ ವರ್ತಿಸಿದ್ದು, ಆಕ್ರಮವಾಗಿ ಆಸ್ತಿ ಗಳಿಸೋ ಇದೇನಾ ನಿನ್ನ ಧನಿಕನ ಧರ್ಮ? ನೋಡು ಕುಲಕರ್ಣಿ, ನಿನ್ನ ಧನಿಕ ಬಾಳ ಅಹಂಕಾರದಿಂದ ಮೆರೆತಿದ್ದಾನಲ್ಲ, ಅವನಿಗೆ ಮಾತ್ರ ಈ ರೈತರ ಶಾಪ ತಟ್ಟಲಾರದೆ ಬಿಡುವುದಿಲ್ಲ. ನಿಮ್ಮ ಶಾಪ ಹತ್ಬಾರ್ದಂತಂದು ನಮ್ಮ ದನಿಯರು ನಿಮ್ಮ ಹತ್ರಕ್ಕೆ ಕ್ಷಮೆ ಕೇಳಕ್ ಕಳ್ಸ್ಯಾರ ತಮ್ಮ. ಏನು ಹೇಳ್ತಿದ್ದ ಕುಲಕರ್ಣಿ ನೀನು? ರೈತರು ನೀನನ್ನು ರೈತರೊಡನೆ ಕ್ಷಮೆ ಕೇಳಲು ಕಳಿಸಿದ್ದಾರ? ಹೌದು ತಮ್ಮ, ಅವತ್ತು ನಿಮ್ಮನ್ನು ಬೇಯ್ದು ಹೋದಲ್ ಸುಟ್ಟ ನಮ್ಮ ದನಿಯರ ಮನ್ಸಿಗೆ ಒಟ್ಟ ನೆಮ್ಮದಿನೇ ಇಲ್ಲ. ಹಂಗಾಗಿ ನಾನು ಕರೆದು ನನ್ನ ಬದ್ಲಿ ಹೋಗಿ ಕ್ಷಮೆ ಕೇಳುವ ಅಂತ ಕಳ್ಸ್ಯಾರ ತಮ್ಮ, ಕ್ಷಮೆ ಕೇಳುವ ಅಂತ ಕಳ್ಸ್ಯಾರ. ಕುಲಕರ್ಣಿ, ನೀನ್ ಹೇಳುತ್ತಿರೋದು ಸತ್ಯನಾ? ಧನಿಕರು ನಿನ್ನನ್ನು ರೈತರೊಡನೆ ಕ್ಷಮೆ ಕೇಳಲು ಕಳಿಸಿದಾರ? ಕರೆ ತಮ್ಮ, ನನ್ನ ಮ್ಯಾಲ ನಂಬಿಕೆ ಇರಲಿಲ್ಲ ಅಂದ್ರೆ ನಮ್ಮ ಮನೆ ದೇವ್ರಾಣಿ ಮಾಡಿ ಹೇಳ್ತೀನಿ. ಕರೆ ತಮ್ಮ, ಕರೆ
ಆಯ್ತು, ಹಾಗಾದ್ರೆ ಒಳ್ಳೇದಾಯ್ತು ಬಿಡು ಕುಲಕರ್ಣಿ. ಈಗ ನಿಮ್ಮ ತನಿಖೆನಿಗೆ ಈಗಲಾದ್ರೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ಅಷ್ಟೇ ಸಾಕು. ಸಾಕಂತ ಬಿಡಂಗಿಲ್ಲ ತಮ್ಮ. ಇಲ್ಲೊಂದು ತಳಗಡೆ ಸಹಿ ಮಾಡ. ಸೈನಾ? ಯಾಕೆ? ಯಾಕಂದ್ರ ನಮ್ಮ ದನಿಗೆ ನಿಮ್ಮ ಹತ್ರ ಹೋಗೇನ ಇಲ್ಲ ಅಂತಂದು ಸಾಕ್ಷಿ ಹೋತಮ್ಮ, ಸಾಕ್ಷಿ. ಹೌದೇ ತಾಯಿಲಿ ಕೆಟ್ಟ ಮೇಲೆ ಬುದ್ಧಿ ಬರುವುದು ಸಹಜ. ಈಗಲಾದ್ರೂ ನಿಮ್ಮ ಕೆಟ್ಟ ದನಿ ತನ್ನ ಕೆಟ್ಟ ಬುದ್ಧಿಯನ್ನು ತಿದ್ದಿಕೊಂಡನಲ್ಲ, ಅಷ್ಟೇ ಸಾಕು. ನಾನು ಧಾರಾಳವಾಗಿ ಸಹಿ ಮಾಡ್ತೇನೆ. ತೋತಮ್ಮ ಇಲ್ಲಿ ತಳಗಡೆ ಸಹಿ ಮಾಡ. ಮಗನ ಈ ಖಾಲಿ ಬಾಂಡಿನ ಮ್ಯಾಲ ಸಹಿ ಮಾಡಿ ಅಂದ್ರ ನಿನ್ನ 100 ಮಂದಿನೋಲ್ಲ, ಊರವರೆಗಿನೋಲ್ಲ, ನಮ್ಮ ದನಿಯರ ಹೆಸರು ಆತಂತ ತಿಳ್ಕ ಮಗನ. ಕುಲಕರ್ಣಿ, ಸಹಿ ಮಾಡಿಸಿಕೊಂಡ ಮೇಲೆ ಮನಸ್ಸಿನಲ್ಲಿ ಏನೋ ಮಾತನಾಡುತ್ತಿದ್ಯಲ್ಲ? ಹಂಗೇನಿಲ್ಲ ತಮ್ಮ, ನಮ್ಮ ದನಿಯರಿಗೆ ಇದ ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂತಂದು ಆ ಶ್ರೀ ಮಾರುತೇಶ್ವರ ಹತ್ರ ಬೇಡ್ಕೋತಾ ಇದ್ದೆ. ಆಯ್ತು, ಇನ್ನು ಬರ್ಲಿ ಆತಮ್ಮ ನಾನು. ಆಯ್ತು ಕುಲಕರ್ಣಿ, ನೀವೇನು ಹೋಗಿ ಬನ್ನಿ. ದೇವ ದುಡ್ಡಿದೆ ಎಂದು ದುರ್ಬುದ್ಧಿಯನ್ನು ಓಡಿಸಿ ಅಮಾಯಕರನ್ನು ಸುಲಿಗೆ ಮಾಡುವ ಕೆಟ್ಟ ಗೌಡನಿಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಕೊಟ್ಟಿಲ್ಲ ತಂದೆ, ಅಷ್ಟೇ ಸಾಕು. ವೆಂಕಟಗೌಡ, ಲೇ ವೆಂಕಟಗೌಡ, ಲೇ ಯಾರೇನು ಈ ಗೌಡನ ಹೆಸರಿಟ್ಟು ಕರೆಯಲ್ಲ ಎಂದ ಕರೆಯೋನು? ನಿಮ್ಮಪ್ಪ ರಾಯ. ಏನಲ್ಲ ಲೇ ವೆಂಕಟಗೌಡ, ನಾವು ಯಾರ ತಂಟೆಗೆ ಹೋಗೋದಿಲ್ಲ. ನಮ್ಮ ತಂಟೆಗೆ ಯಾವನಾದರೂ ಬಂದರೆ ಮನೆ ಒಕ್ಕು ಹೊಡೆಯೋತನ ಬಿಡೋದಿಲ್ಲ. ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೇನೆ. ಆ ನಿನ್ನ ತಮ್ಮ ಅಲ್ಕ ನನ್ನ ಮಗ ಪ್ರತಾಪ್ ಮನೆಯಲ್ಲಿದ್ದಾನ? ಏಕೆ ನನ್ನ ತಮ್ಮನೇನಾದರೂ ನಿನ್ನ ಹತ್ತೆಗೆನ ಚುಡಾಯಿಸಿ ನೋಟ ಕೆನ್ನೆ ಕಚ್ಚಿದನ. ಕೆಟ್ಟು ಹೋದ ನಿನ್ನ ಬುದ್ಧಿಯನ್ನು ಮೊದಲು ತಿದ್ದಿಕೋ. ನನ್ನ ಅತ್ತಿಗೆಯನ್ನು ಚುಡಾಯಿಸಿ ಚುಡಾಮಣಿ ಆದ ಚಪ್ಪಲ್ ನನ್ನ ಮಗನ ತಮ್ಮನನ್ನ ಚಪ್ಪಲಿಂದ ಹೊಡೆದ ಬುದ್ಧಿ ಕಲಿಸೋದಕ್ಕೆ ಈ ನನ್ನ ಅತ್ತಿಗೆ ಕಾಲಿಗೆ ಚಪ್ಪಲಿ ಹಾಕಿಸಿಕೊಂಡು ಬಂದಿದ್ದೇನೆ. ಚಪ್ಪಲಿ ಹಾಕಿಸಿಕೊಂಡು ಲೇ ರಾಯ, ನಿನ್ನ ಹತ್ತಿಗೆಗೆ ಸೌಂದರ್ಯ ಇದೆ, ನನ್ನ ತಮ್ಮನಿಗೆ ಪ್ರಾಯ ಇದೆ.
ವಯಸ್ಸಿನ ಮಾಸದಲ್ಲಿ ಕಾಮದ ಕೊಬ್ಬಿ ನಿಂತ ನನ್ನ ತಮ್ಮನಿಗೆ 5 ನಿಮಿಷ ಸುಖ 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 ಕೊಟ್ಟಿದ್ದರೆ ನಿನ್ನ ಹತ್ತಿಗೆಯ ಸೌಂದರ್ಯ ಕರ್ಗೆ ನೇರಾಗಿ ಬಿಡುತ್ತೇನು? ಏ ವೆಂಕಟಗೌಡ, ನೀವು ಕೈ ಮಾಡಿ ಕರೆದಾಕ್ಷಣ ಓಡಿ ಬಂದು ಸುಖ ಕೊಡೋದಕ್ಕೆ ನಾನೇನು ನಿಮ್ಮಂತ ಸೂಳಿಗಾರಿಕೆ ಮನೆತನದಲ್ಲಿ ಹುಟ್ಟಿದವಳಲ್ಲ. ಗಂಡುಳ್ಳ ಗರತಿ ನನ್ನ ಹತ್ತಿಗೆ ಮೇಲೆ ಕೈ ಎತ್ತಿದರೆ ಎತ್ತಿದ ನಿನ್ನ ಕೈಯನ್ನು ಕತ್ತರಿಸಿ ಬಿಡುವನು ಮಗನೇ. ಮಾವ, ಯಾರಿವರು? ಏನಿದು ಮನೆಯಲ್ಲಿ ಗಲಾಟೆ? ಗಲಾಟೆ ಅಲ್ಲಮ್ಮ, ಆಸ್ತಿ ಐಶ್ವರ್ಯದಲ್ಲಿ ಸಮಾಜದಲ್ಲಿ ಮೇಲ್ಮೆಟ್ಟಕ್ಕಾಗಿ ಬೆಳೀತಿದ್ಯಲ್ಲ, ಅದನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಟು ಮೇಲ್ಮೆದ್ದು ನಮ್ಮೊಡನೆ ಜಗಳಕ್ಕೆ ಬಿದ್ದಿದ್ದಾರೆ ಈ ಬಡಪಾಯಿಗಳು. ಲೇಗಾಡ, ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಆಸೆ ಬಿದ್ದು ಹೊಟ್ಟೆ ಕಿಚ್ಚು ಪಡುವವರಲ್ಲ ಈ ರಾಯ. ನಿನ್ನ ಶ್ರೀಮಂತಿಕೆ ಇದ್ದರೆ ಅದು ನಿನ್ನಲ್ಲಿ ಇರಬಹುದು, ನಿನ್ನ ಆಸ್ತಿ ಐಶ್ವರ್ಯ ಇದ್ದರೆ ಅದು ನಿನ್ನಲ್ಲಿ ಇರಬಹುದು. ಹಣ ಆಸ್ತಿ ಇದೆ ಎಂದು ಪರಸ್ತ್ರೀಯರ ಮೇಲೆ ಕಾಮದ ಕಣ್ಣು ಹಾಕುತ್ತಿರುವ ಆ ನಿನ್ನ ಕಾಮಕ ತಮ್ಮನನ್ನು ಚಪ್ಪಲಿಂದ ಹೊಡೆದ ಬುದ್ಧಿ ಕಲಿಸೋದಕ್ಕೆ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಆ ನಿನ್ನ ತಮ್ಮನನ್ನು ಕರೆದ ಬುದ್ಧಿ ಹೇಳುತ್ತೀಯೋ ಇಲ್ಲ ಈ ಅಂದದ ಅರಮನೆಯಲ್ಲಿ ಅರಗಿಣೆ ಅಂತಿರುವ ಈ ನಿನ್ನ ಮುದ್ದಾದ ಸೊಸೆಯ ಒಪ್ಪಿದ ಕಾಲವನ್ನು ಕಚ್ಚಿ ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ನೀಡಲು? ಏನು, ನೀನು ನನ್ನ ಕೆಣ್ಣಿಗೆ ಮುತ್ತು ಕೊಡ್ತೀಯ? ಹಾಗಾದ್ರೆ ನೀನು ಗಂಡಸೆ ಆಗಿದ್ರೆ ಕೊಟ್ಟು ನೋಡೋ ಮೊದಲು. ಲೇರದನಿ, ಸಾಯವರೆಗೂ ಮುಖದ ಮೇಲೆ ಮೀಸೆ ಬರೆದಿರುವ ನಿನಗೆ ಇಷ್ಟೊಂದು ಕೊಬ್ಬಿದೆ ಎಂದರೆ ಬೇಡವೆಂದರು ಕುದಿನೆ ಬರುತ್ತಿರುವ ಈ ಚಿಗುರು ಮೀಸೆ ಆಳುವಂತದ ಅಮೀರನಿಗೆ ಇನ್ನು ಎಷ್ಟಿರಬಾರ್ದು. ಲೇರದನಿ, ಇವನು ನಿನ್ನಂತ ಹೆಣ್ಣಿಗೆಲ್ಲ ಗಂಡಸ್ತನ ತೋರಿಸೋದಿಲ್ಲ, ನಿಮ್ಮ ಮಾವನಂತ ದುಷ್ಟ ಬಂಟರಿಗೆ ತೋರಿಸುತ್ತಾನೆ. ಒಂದು ವೇಳೆ ನಿನಗೂ ತೋರಿಸಬೇಕೆಂದರೆ ನಿನ್ನ ಶೀಲದ ಚೀಲ ಚಿಂದಿ ಚಿಪ್ಪಾಡಿಯಾಗಿ ಒಂದೇ ಒಂದು ತಿಂಗಳಲ್ಲಿ ಈ ರಾಯಣ್ಣನ ಗಂಡಸ್ತನ ಪಿಂಡ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತೆ. ಬಾರ್ಲೇರ್ತೀನಿ ಬಾ. ಲೇ ರಾಯ, ಕೈ ಬಿಡವನು, ಇಲ್ಲಲ್ಲಿದ್ದರೆ ಇದೇ ಬಂದು ಸೊಟ್ಟ ಬಿಡುತ್ತೇನೆ. ಲೇ ಗೌಡ, ಬಂದೂಕ್ ತೋರಿಸಿ ಅದರಿಸ್ತೇಳಿ. ಈ ರಾಯಣ್ಣ ನಿನ್ನ ತಮ್ಮ ಯಾರು ಇಲ್ಲದ ಸಮಯದಲ್ಲಿ ನನ್ನ ಹತ್ತಿಗೆ ಕೈ ಮುಟ್ಟಿ ಅಲ್ದಾಡಿ ಶಂಡ ಕೆಲಸ ಮಾಡ್ಯಾನ. ಆದರೆ ಈ ರಾಯ ಆಗಲ್ಲ, ಪುಂಡ ಪುರುಷ ನಾನೆಂದು ನಡೆದಾಡುವ ನಿನ್ನ ಪುಂಡನ ಎದುರಿಗೆ ಮೀಸೆ ತಿರುವಿ ಈ ನಿನ್ನ ಮುದ್ದಾದ ಸೊಸೆಗೆ ಮುತ್ತು ಕೊಡ್ತೀನಿ. ಅದೇನು ಕಿತ್ಕೋತೀಯ ಕಿತ್ಕೊ ಮಗನೇ, ಬಾರ್ಲೇರ್ತೀನಿ ಬಾ. ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು. ಸ್ಟುಪಿಡ್, ನಮ್ಮ ಮನೆಗೆ ಬಂದು ನನ್ನ ಕೆಣ್ಣಿಗೆ ಮುತ್ತು ಕೊಟ್ಟು ಈ ರಂಜಿನಿಯ ರೊಚ್ಚಿಗೆ ಬಿಸಿದೀಯ ನೀನು. ಲೇರಾಯ, ನೂರಾರು ಹುಡುಗರ ಶೀಲವನ್ನೇ ಅರಿದು ಕೊಡುದು ಮನಗಂಡಗೆ ಕೊಪ್ಪಿನಿಂದ ಮೆರೆತಿರುವ ವೆಂಕಟಗೌಡನಿಗೆ ಸವಾಲು ಹಾಕಿ ನನ್ನ ಎದರ ಗಡ್ಡೆಗೆ ನನ್ನ ಸೊಸೆ ಕೊಲ್ಲಕ್ಕೆ ಮುತ್ತು ಕೊಟ್ಟು ಆ ಬಡ್ಡಿ ಮಗಳೇ, ಇದರ ಪರಿಣಾಮ ಏನಾಗುತ್ತೆ ನೋಡಿಕೊಳ್ಳುವಂತೆ. ಯಾಕೆ ಗೌಡ, ಈ ರಾಯ ಮಾಡಿದ ಕೆಲಸದಿಂದ ನನಗೆ BP ಹೆಚ್ಚಾಯ್ತಾ? ಹೆಚ್ಚಿಗೆ ಮಾಡ್ಕೋಬೇಡ, ಬೇಗ ಚಟ್ಟ ಕಟ್ತೀಯ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ಒಳ್ಳೆ ತನದಿಂದ ಬಂದು ಒಂದಾಗ್ತಿ ಬಂದ್ರು 9 ಸಾರಿ ನಿನ್ನ ಪಾದಕ್ಕೆ ಶರಣಾಗ್ತಿವೆ. ಒಳ್ಳೆಯವರ ತರ ನಟನೆ ಮಾಡಿ
ನಮ್ಮೊಳಗ್ ಕಡ್ಡಿ ಹಾಕ್ಸಕ್ ಬಂದ್ರ ಚಡ್ಡಿ ಚಡ್ಡಿ ಬಿಚ್ಚಿನ ಈ ರಾಯ ಹುಷಾರಿರೋ ಬರುತ್ತೇನೆ ಬಾರಮ್ಮ ಹೋಗೋಣ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ ಗತಕಾಲವೇ. ಇದೇನ್ ಮಾವ, ನಿನ್ನ ಕಣ್ಣ ಎದುರಿಗೆ ನಿನ್ನ ಸೊಸೆಗೆ ಮುತ್ತು ಕೊಟ್ಟು ಹೋದ್ನಲ್ಲ, ಹೆಣ್ಣಾದ ನನಗೆ ರೋಷ ಉಕ್ಕಿ ಬರ್ತಾ ಇದೆ. ತಾಳು ರಜನೆ ತಾಳ, ಕುರಿ ಹಾಲು ಕುಡಿದ ಅವನಲ್ಲಿ ಆಲ್ಕೋಹಾಲ್ ಕುಡಿದ ನಾನಲ್ಲಿ. ಆ ರಾಯನ ಶಕ್ತಿ ಮುಂದೆ ನನ್ನ ಶಕ್ತಿ ಏನು ನಡೆಯಲಿಲ್ಲ. ಆ ರಾಯನನ್ನು ಕಟ್ಟಿ ಕೆಡಬೇಕೆಂದರೆ ನನ್ನ ವ್ಯಕ್ತಿಯನ್ನು ಬಕ್ಷಲೇಬೇಕು. ಅಂದಾಗ ಗರಿ ಮುರಿದ ಗರಡನಂತೆ ಈ ವೆಂಕಟಗೌಡನ ಪಾದಕ್ಕೆ ಬೀಳೋದು ಆ ರಾಯ. ಆ ರಜನಿ, ಈ ನಿನ್ನ ಮಾವನಿಗೋಸ್ಕರ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ? ಆ ರಜನಿ, ನಂದು ಒಂದು ಸ್ವಲ್ಪ ತಹಸೀಲ್ದಾರ್ಗೆ ಹೋಗಿ ಬರ್ತೇನೆ, ಮನೆಯಲ್ಲಿ ಹುಷಾರಮ್ಮ. ಆಯ್ತು ಆಯ್ತು ಮಾವ. ಅಬ್ಬಾ ರಾಯ, ಅಂದು ನಾನಾಗ್ಲೇ ಬಂದು ನಿನ್ಗೆ ಮುತ್ತು ಕೊಡು ಅಂತ ಕಾಡಿ ಬೇಡಿದ್ರು ಕೂಡ ನೀನು ನನಗೆ ಮುತ್ತು ಕೊಡ್ಲಿಲ್ಲ. ಇಂದು ನೀನಾಗೆ ಬಂದು ಮುತ್ತು ಕೊಟ್ಟಿಯಲ್ಲ, ಇನ್ನು ಮುಂದೆ ಈ ಬಾಳಿನಲ್ಲಿ ಎಲ್ಲವೂ ನಿನಗೋಸ್ಕರನಿಗೆ.
ಇದೇನು ರಜನಿ ಒಬ್ಬಳೇ ನಿಂತುಕೊಂಡ ನಿನ್ನ ಕೈಗೆ ನಿನ್ನೆ ಮುತ್ತು ಕೊಟ್ಟುಕೊಳ್ಳುತ್ತಾ ಸಂತೋಷದಲ್ಲಿ ತೇಲಾಡದಂತೆ ಕಾಣ್ತಿದೆಯಲ್ಲ. ಹೌದು ಮಾವ, ಅವನು ಮನೆಗೆ ಬಂದು ನನ್ನ ಕೆಣ್ಣಿಗೆ ಮುತ್ತು ಕೊಟ್ಟು ಹೋದ. ಏನು ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟೋದನು? ಯಾರವನು? ಅದು ಮಾವ, ಛೇ ನಾನು ಎಂತ ದಡ್ಡಿ, ಇನ್ನು ನಾನು ಆ ರಾಯನ ಕನಸಿನಲ್ಲೇ ಇದ್ದೀನಿ. ಯಾರವನು ರಜನಿ ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟೋದವನು? ಮಾವ, ಈ ಇಂದ್ರನ ಅಮರಾವತಿಯಲ್ಲಿ ನಿಮ್ಮನ್ನು ಬಿಟ್ಟು ಮತ್ಯಾರು ಈ ರಜನಿಗೆ ಮುತ್ತು ಕೊಡೋರು? ಹುಚ್ಚು ಕಾಮದ ಕಗ್ಗತ್ತಿನಲ್ಲಿ ಬೆರಳೆ ಬೆಂಡಾದ ಈ ನಿಮ್ಮ ಅವನ ಕನಸನ್ನು ಕಾಣೋದನ್ನ ಬಿಟ್ಟು ಬೇಗ ನನ್ನ ಕೈಯಿಂದ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ಆ ನಿನ್ನ ಕನಸು ನನಸು ಮಾಡಿಕೊಡಬಾರದೆ ಹುಚ್ಚ ಎಣ್ಣೆ. ಹೌದು ಮಾವ, ಈ ರಜನಿ ಯಾವತ್ತಿದ್ರು ಮೋಹಕವಾದ ಈ ನಿಮ್ಮ ಪುಂಗಿನಾದಕ್ಕೆ ಮರಳಾದ ನಾಗಿನಿ ನಾನು. ನೀವು ಎಂದು ನನ್ನ ಕೊರಳಿಗೆ ತಾಳಿ ಕಟ್ತೀರೋ ಅಂದು ನಾನು ಕೊರಳು ಕೊಡಲು ಸಿದ್ಧ. ಶಬ್ಬಾಷ್ ರಂಜನಿ ಶಬ್ಬಾಷ್. ನನ್ನ ಕಾಮದ ಬಿರು ಗಾಳಿಗೆ ಅನುರಾಗದ ಅಲೆಗಳು ಎದ್ದಂತೆ ಸಂಪತ್ತಿನ ಸಾಮ್ರಾಟನ ಬಾಳಿಗೆ ಶಾಶ್ವತ ಶಿಲೆ ನೀನಾಗುತ್ತೀನಿ ಹೇಳಿದಲ್ಲ, ಅಷ್ಟೇ ಸಾಕು. ಹೌದು ಮಾವ, ಈಗಿನ ಕಾಲದಲ್ಲಿ ಅದೆಷ್ಟು ಶ್ರೀಮಂತಿಕೆ ಇದ್ರೆ ಸಿಕ್ಕವ್ರನ್ನ ಕೈ ಮಾಡಿ ಕರೀತಾರೆ. ಆದ್ರೆ ಕೇವಲ ಒಂದು ಹೆಣ್ಣಿಗಾಗಿ ನೀವಿಷ್ಟೊಂದು ಹಾತರಿತಾ ಇದ್ದೀರ ಅಂದಮೇಲೆ ನಿಮ್ಮನ್ನು ಪತಿಯಾಗಿ ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ರಜನಿ ಗಂಧದಷ್ಟೇ ಮೈ ಗಂಧ ತುಂಬೆ ಬೆಳೆದ ನಿಂತ ಸಂಪಿಗೆ ಹೂ ನೀನು. ನಿನ್ನಂತ ಮೈ ಮಾಟದ ಹುಡುಗಿಯರನ್ನೇ ಬಿಟ್ಟು ಚಿತ್ತವನ್ನೇ ಚಂಚಲ ಮಾಡಿಕೊಂಡು ಹೃದಯವನ್ನು ಹಿಂಡೆ ಎಪ್ಪೆ ಮಾಡೋ ಹುಡುಗಿಯರಿಂದ ತಿರುಗಿದೇನಲ್ಲ ನನ್ನಂತ ದಡ್ಡನೇರು. ಹೌದು ಮಾವ, ನೀವು ನನಗಾಗಿ ನನ್ನ ಪ್ರೀತಿಗಾಗಿ ಇಷ್ಟೊಂದು ಹಾತರಿತಿದ್ದೀರಲ್ಲ, ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಮಾವ, ಸ್ವಲ್ಪ ತಾಳಿ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ನಿತ್ಕೋ ರಜನಿ. ಯಾಕೆ ಮಾಮ? ನಿನ್ನ ಮ್ಯಾತ್ತನೆಯ ಮಾತಿನಿಂದ ನನ್ನ ಹೃದಯ ಬಿರುಕು ಬಿಟ್ಟ ಗುಯಂತಾಗಿದೆ. ಗಿಡ ಅರಳಿ ನಿಂತ ಪುಷ್ಪ ಹೂ ನೀನು. ನಿನ್ನ ಪ್ರೇಮದ ಮಕರವನ್ನು ಇರಲು ಬಂದ ಮೃಗಾನನು. ನನ್ನ ಮ್ಯಾತ್ತನೆ ಹಾಡಿನಿಂದ ತಣಿಸಿ ಬರದೇನ ರಸಿಕರ ರಾಜನನು. ಮಾವ, ಯಾವತ್ತಿದ್ರು ಈ ಜೀವ ನಿಮಗಾಗಿರ್ಬೇಕಾದ್ರೆ ನಿಮ್ಮ ಆಸೆನ ನಾನು ಈಡೇರಿಸದೇ ಇರ್ತೀನ. ಬನ್ನಿ.
ಜೊತೆ ಮಾಡಿದ Be